ನನ್ನ ಮದುವೆಯಾಗುವ ಹುಡುಗ ತುಂಬ ಸುಂದರನಾಗಿದ್ದಾನೆ ಎಂದು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು. ಅದೇನು ಹೇಳ್ತಾರಲ್ಲ, ಸುಂದರವಾದ ಪತಿ ಹಾಗೂ ಸಿಹಿಯಾದ ಕಲ್ಲಂಗಡಿ ಸಿಗುವುದು ಅದೃಷ್ಟವಂತರಿಗೆ ಮಾತ್ರ ಅಂತೆ. ನಾನು ಏಳಾಕಾಶದಲ್ಲಿ ತೇಲಾಡ್ತಿದ್ದೆ. ಯಾಕಂದರೆ ನನ್ನ ಪತಿ ಅಷ್ಟೊಂದು ಸುಂದರನಾಗಿದ್ದ ಹಾಗೂ ತುಂಬ ಶ್ರೀಮಂತನೂ ಶೌರ್ಯವಂತನೂ ಆಗಿದ್ದ. ಒಂದು ದಿನ ಅವನು ಯಾರೊಂದಿಗೋ ಜಗಳವಾಡಿದ್ದಾನೆ ಎಂದು ಕೇಳಲ್ಪಟ್ಟೆ. ಆ ಜಗಳದಲ್ಲಿ ಅವನನ್ನು ಸರಿಯಾಗಿ ಬೆಂಡೆತ್ತಿದ್ದ. ಅದನ್ನು ಇಡೀ ನಗರವೇ ನೋಡಿತು. ಅಲ್ಲದೆ ಆ ಜಗಳದ ಒಂದು ವಿಡಿಯೋ ಕೂಡ ಎಲ್ಲೆಡೆ ಒಂದು ವೆಬ್ಸೈಟಲ್ಲಿ ಹರಿದಾಡಿತ್ತು. ಇದರಿಂದಾಗಿ ಆ ವಿಡಿಯೋದ ಕೆಳಗಡೆ ದೊಡ್ಡ ದೊಡ್ಡ ಕಾಮೆಂಟ್ಗಳೆಲ್ಲ ಓದಲು ಸಿಕ್ಕಿತ್ತು. ಈ ರೀತಿಯಿಂದಾಗಿ ನನ್ನ ಮದುವೆ ಒಬ್ಬ ಪ್ರಸಿದ್ಧ ಸುಂದರನಾದ ಶೌರ್ಯವಂತ ವ್ಯಕ್ತಿಯೊಂದಿಗೆ ಆಗ್ತಿತ್ತು. ಅವನ ಹೆಸರು ಸಾಹಿಲ್. ಹೆಸರು ಕೂಡ ತುಂಬ ಸುಂದರವಾಗಿತ್ತು. ನಾನು ಕೂಡ ಯಾರಿಗಿಂತಲೂ ಕಡಿಮೆ ಇರಲಿಲ್ಲ. ಹಾಗೆ ನಮ್ಮಿಬ್ಬರ ಜೋಡಿ ಸಹ ಹೇಳಿ ಮಾಡಿಸಿದಂತಿತ್ತು. ನೋಡಲು ಹೋದರೆ ನಾನೇ ಅವನಿಗಿಂತ ಸ್ವಲ್ಪ ಜಾಸ್ತಿನೇ ಸುಂದರವಾಗಿದ್ದೆ. ಇರಲಿ, ಈ ರೀತಿ ಮದುವೆ ತಯಾರಿಗಳೆಲ್ಲ ಆಗುತ್ತಿತ್ತು ಹಾಗೂ ನಮ್ಮ ಮದುವೆಯು ಸುಸೂತ್ರವಾಗಿ ನಡೆಯಿತು. ನಾನು ಆ ಮನೆಗೆ ಕಾಲಿಟ್ಟಾಗ ಎಲ್ಲರೂ ನನ್ನನ್ನು ಒಳ್ಳೆಯ ರೀತಿಯಲ್ಲಿ ಸ್ವಾಗತಿಸಿದರು. ನಮ್ಮ ಮದುವೆಯು ನಗರದ ದೊಡ್ಡ ಮದುವೆಗಳಲ್ಲಿ ಒಂದಾಗಿತ್ತು. ಎಲ್ಲರಿಗೂ ಗೊತ್ತಿತ್ತು ಶರ್ಮಾ ಇಂಡಸ್ಟ್ರಿಯ ಮಾಲೀಕರ ಮದುವೆ ನಡೆಯುತ್ತಿದೆ ಎಂದು. ಎಲ್ಲ ವಸ್ತುಗಳು ಒಂದಕ್ಕಿಂತ ಒಂದು ಹೆಚ್ಚು ಚೆನ್ನಾಗಿತ್ತು. ನನಗಾಗಿ ಅವರು ಎಲ್ಲವನ್ನೂ ಅವರಾಗೇ ಮಾಡಿದ್ದರು ಹಾಗೂ ಅದು ನೋಡಲು ತುಂಬ ಯೋಗ್ಯವಾಗಿತ್ತು. ಆದರೆ ಬಹುಶಃ ನಾವೆಲ್ಲರೂ ಎಷ್ಟೊಂದು ಸಂತೋಷದಲ್ಲಿದ್ದೆವು ಎಂದರೆ ನಮ್ಮ ಸಂತೋಷಕ್ಕೆ ಯಾರದೋ ಕಣ್ಣು ಬಿದ್ದಿತ್ತು. ಇಂತಹ ದೊಡ್ಡ ದೊಡ್ಡ ಮದುವೆಗಳಲ್ಲಿ ಮನೆಯವರ ಸಂತೋಷಕ್ಕೆ ಕಣ್ಣು ಬೀಳುವಂಥದ್ದು ಹೆಚ್ಚು. ಈ ರೀತಿ ದೃಷ್ಟಿ ಸೋಕಿದಾಗ ಏನಾದರೂ ಒಂದು ಅವಶ್ಯಕವಾಗಿಯೂ ನಡೆಯುತ್ತದೆ, ಅಂದರೆ ಏನಾದರೂ ಕೆಟ್ಟದು ಸಂಭವಿಸುತ್ತದೆ. ಆದರೆ ನನ್ನ ವಿಷಯದಲ್ಲಿ ಇಷ್ಟೊಂದು ಬೇಗ ಹಾಗೂ ಇಷ್ಟೊಂದು ಕೆಟ್ಟದಾಗಿ ನಡೆಯಬಹುದೆಂದು ನಾನು ಕಲ್ಪನೆಯಲ್ಲೂ ಎನಿಸಿರಲಿಲ್ಲ. ಈಗ ನನ್ನ ಪತಿಯು ನನ್ನ ಕೋಣೆಗೆ ಬರುವವನೂ ಅಲ್ಲ. ಯಾಕಂದರೆ ಇನ್ನೂ ಕೂಡ ತುಂಬ ವಿಧಿವಿಧಾನಗಳು ಬಾಕಿ ಇತ್ತು. ಅಲ್ಲದೆ ಅದಕ್ಕೆಲ್ಲ ತುಂಬ ಸಮಯವೂ ಹಿಡಿಯುತ್ತದೆ. ಬಹುಶಃ ಅವನು ತನ್ನ ಕೋಣೆಗೆ ಬರುವಾಗ ಬೆಳಗ್ಗೆನೇ ಆಗಬಹುದು. ಆದರೆ ಇವರು ಶ್ರೀಮಂತರಾಗಿದ್ದರು. ಇವರಂತೂ ಬೆಳಗ್ಗೆ 12 ಗಂಟೆಗೆ ಏಳೋದು. ಹಾಗಾಗಿ ಈ ವಿಷಯದಲ್ಲಿ ಏನೂ ಚಿಂತೆ ಇರಲಿಲ್ಲ. ನಂತರ ನನ್ನ ಪತಿಯು ಕೋಣೆಗೆ ಬರುತ್ತಿದ್ದಾನೆ ಎಂದು ಸುದ್ದಿಯು ತಿಳಿದಾಗ ನನ್ನನ್ನು ಪುನಃ ತಯಾರು ಮಾಡಿದ್ರು. ನನ್ನ ಮೇಕಪ್ ಎಲ್ಲ ಸ್ವಲ್ಪ ಹಾಳಾಗಿತ್ತು. ಹಾಗೆ ಅದನ್ನೆಲ್ಲವನ್ನು ಸರಿ ಮಾಡಿ ಸಾಮಾನ್ಯವಾದ ಉಡುಪನ್ನು ಧರಿಸಲು ಹೇಳಿ ಅವನಿಗೆ ನಿನ್ನನ್ನು ಮದುಮಗಳ ರೂಪದಲ್ಲಿ ನೋಡುವ ಯಾವುದೇ ಒಂದು ಆಸಕ್ತಿ ಇಲ್ಲ, ನೀನು ರಿಲ್ಯಾಕ್ಸ್ ಆಗಿರು. ಅಲ್ಲದೆ ಇಲ್ಲಿ ಯಾವುದೇ ಸಾಂಪ್ರದಾಯಿಕ ನೀತಿ ನಿಯಮಗಳು ಇಲ್ಲ. ಒಂದು ವೇಳೆ ಅವನಿಗೆ ನಿನ್ನನ್ನು ಮದುಮಗಳ ರೂಪದಲ್ಲಿ ನೋಡಲು ಇಷ್ಟವಿದ್ರೆ ನೀನು ಇನ್ನೊಂದು ದಿನ ಯಾವಾಗಲಾದರೂ ಮದುಮಗಳ ಹಾಗೆ ತಯಾರಾಗು ಎಂದರು. ಅಲ್ಲದೆ ಅಲ್ಲಿ ನನಗಾಗಿ ಇಟ್ಟಂತಹ ಅಲಂಕಾರಿಕ ವಸ್ತುಗಳನ್ನೆಲ್ಲ ನೋಡಿದರೆ ಅದು ಹೇಗೆ ಇತ್ತೆಂದರೆ ಅದನ್ನು ನಾನು ಹಾಕಿಕೊಂಡರೆ ದಿನಾಲು ಮದುಮಗಳ ಹಾಗೆ ಕಾಣಿಸುತ್ತಿದ್ದೆ. ತುಂಬ ದುಬಾರಿಯಾದ ಬಟ್ಟೆ ಬರೆಗಳು, ಅದರ ಜೊತೆಗೆ ಅದಕ್ಕೆ ಮ್ಯಾಚ್ ಆಗುವಂತಹ ಚಿನ್ನಾಭರಣಗಳು, ಇದೆಲ್ಲವನ್ನು ನಾನು ಇಷ್ಟರವರೆಗೆ ನೋಡಲೇ ಇಲ್ಲ. ಹೀಗೆ ನನ್ನ ಅದೃಷ್ಟವು ಕೈ ಹಿಡಿದಿತ್ತು. ನನ್ನ ಪತಿ ನನ್ನ ಕೋಣೆಗೆ ಬಂದಾಗ ಅವನ ನಡವಳಿಕೆ ಸ್ವಲ್ಪ ವಿಚಿತ್ರವಾಗಿತ್ತು. ಶ್ರೀಮಂತರಾಗಿರೋದ್ರಿಂದ ಬಹುಶಃ ನಶೆಯಲ್ಲಿರಬಹುದು ಎಂದುಕೊಂಡೆ. ಆದರೆ ಅವನು ಹೇಳಿದ ಪ್ರಕಾರ ಅವನು ಅಂಥದ್ದನ್ನೆಲ್ಲ ಮುಟ್ಟುವುದೂ ಇಲ್ಲ. ಅಲ್ಲದೆ ಅವನಿಗೆ ಅವನ ಆರೋಗ್ಯದ ಬಗ್ಗೆ ತುಂಬ ಪ್ರೀತಿ ಇದೆ ಎಂದಿದ್ದ. ಅವನು ಆಗಾಗ ಕೆಮ್ಮಲು ತೊಡಗಿದ. ಅವನು ಒಮ್ಮೊಮ್ಮೆ ತನ್ನ ಬಾಯಿಗೆ ಕೈ ಇಡುತ್ತಿದ್ದ. ಇನ್ನೊಮ್ಮೆ ಹೊಟ್ಟೆಯನ್ನು ಅದುಮುತ್ತಾ ಹೇಳಿದ, ನನಗೆ ತುಂಬ ಸಿಹಿಯನ್ನು ತಿನ್ನಿಸಲಾಗಿತ್ತು, ಹಾಗಾಗಿ ನನ್ನ ಹೊಟ್ಟೆ ಹಾಳಾಗಿರಬಹುದು ಎಂದು ಹೇಳಿದ. ಅವನ ಮಾತಿಗೆ ನನಗೆ ನಗು ಬಂದಿತ್ತು. ಅವನು ನನ್ನ ಕೈ ಹಿಡಿದಿದ್ದನಷ್ಟೇ. ಆಗಲೇ ಅವನು ವಾಂತಿ ಮಾಡಿ ಪ್ರಜ್ಞೆ ತಪ್ಪಿದ. ನನಗೆ ಇದೆಲ್ಲವನ್ನು ನೋಡಿ ತುಂಬ ಹೆದರಿಕೆಯಾಗಿತ್ತು. ನಾನು ಅಲ್ಲಿರುವವರನ್ನೆಲ್ಲ ಕರೆದೆ. ಅವರು ಅವನನ್ನು ಆಸ್ಪತ್ರೆಗೆ ಕರೆದೊಯ್ದರು. ಆದರೆ ನನ್ನನ್ನು ಅವನ ಜೊತೆ ಹೋಗಲು ಬಿಡಲಿಲ್ಲ. ಆದರೆ ಮಧ್ಯರಾತ್ರಿಯಲ್ಲಿ ಹೋಗುವಾಗ ಅವನ ಆರೋಗ್ಯವು ಇನ್ನೂ ಕೆಟ್ಟಿದೆ ಎಂದು ಸುದ್ದಿ ತಿಳಿದು ಬಂತು. ನಂತರ ಡಾಕ್ಟರ್ ಹೇಳಿದ ಮಾತು ಕೇಳಿ ನಮ್ಮ ಹೃದಯವೇ ಕಿತ್ತು ಹೊರಬಂದಿತ್ತು. ನಾನು ನನ್ನ ಸಹೋದರಿಯರಲ್ಲಿ ಎಲ್ಲರಿಗಿಂತಲೂ ತುಂಬ ಸುಂದರವಾಗಿದ್ದೆ. ನನ್ನ ಎಲ್ಲ ಅಕ್ಕಂದಿರಿಗೆ ಮದುವೆಯಾಗಿತ್ತು. ಹಾಗಾಗಿ ಅವರು ತಮ್ಮ ತಮ್ಮ ಗೃಹಸ್ಥ ಜೀವನದಲ್ಲಿ ಬ್ಯುಸಿಯಾಗಿದ್ದರು. ನನ್ನ ಅಪ್ಪ ಈ ಪ್ರಪಂಚವನ್ನೇ ಬಿಟ್ಟು ಹೋಗಿದ್ದರು. ನನಗೆ ಅಮ್ಮ ಮಾತ್ರ ಇದ್ದರು. ನಾನು ತುಂಬ ಸೌಂದರ್ಯವತಿ ಎಂಬ ಕಾರಣದಿಂದ ನನಗೆ ಒಂದು ಒಳ್ಳೆಯ ಸಂಬಂಧ ಕೂಡಿ ಬಂದಿತ್ತು. ನಾನು ನನ್ನ ಮದುಮಗನಿಗಾಗಿ ಕಾಯುತ್ತಿದ್ದೆ. ನನಗೇನು ಗೊತ್ತಾಗುತ್ತಿರಲಿಲ್ಲ ಅವನ ಆರೋಗ್ಯ ಒಮ್ಮೆಲೆ ಈ ರೀತಿ ಇಷ್ಟೊಂದು ಕೆಡಲು ಕಾರಣವೇನು ಎಂದು. ಇದೆಲ್ಲವೂ ನೋಡಲು ತುಂಬ ವಿಚಿತ್ರವಾಗಿತ್ತು. ಜನರೆಲ್ಲ ಹೇಳುತ್ತಾರೆ ಮದುವೆಯ ಮರುದಿನ ಮದುಮಗಳು ಆಸ್ಪತ್ರೆಗೆ ಹೋಗುತ್ತಾಳೆ ಎಂದು. ಆದರೆ ಇಲ್ಲಿ ಮದುವೆ ರಾತ್ರಿ ನನ್ನ ಪತಿ ಆಸ್ಪತ್ರೆಗೆ ಹೋಗಿದ್ದ. ಅವರೆಲ್ಲರೂ ತುಂಬ ವಿದ್ಯಾವಂತರಾಗಿದ್ದರು, ಅಲ್ಲದೆ ಶ್ರೀಮಂತರೂ ಆಗಿದ್ದರು. ಹಾಗಾಗಿ ಅವರ ಬಾಯಲ್ಲಿ ಅಂಥ ಇಂಥ ಮಾತುಗಳೇನು ಬರುತ್ತಿರಲಿಲ್ಲ. ಆದರೆ ಯಾರಿಗೊತ್ತು, ಮನಸ್ಸಲ್ಲಿ ಏನಾದರೂ ಯೋಚಿಸುತ್ತಿದ್ದಾರೆಯೋ ಏನೋ, ನಾನೇನಾದರೂ ಮಾಡಿರಬಹುದು ಅಂತ. ಆಮೇಲೆ ಡಾಕ್ಟರ್ ಹೇಳಿದ ವಿಷಯ ಕೇಳಿ ನನಗೆ ಸಿಡಿಲು ಬಡಿದ ಹಾಗೆ ಆಗಿತ್ತು. ಯಾಕಂದರೆ ಯಾರೋ ಅವರಿಗೆ ವಿಷ ಕೊಟ್ಟಿದ್ದಾರೆ ಎಂದು ನಮಗೆ ತಿಳಿಸಿದ್ರು. ನಾನ್ಯಾಕೆ ನನ್ನ ಪತಿಗೆ ವಿಷವನ್ನು ಕೊಡುತ್ತೇನೆ?
ನನ್ನ ಮೇಲೆ ಯಾರಿಗೂ ಅನುಮಾನ ಇರಲಿಲ್ಲ. ಅಲ್ಲದೆ ನಾನು ಆ ರೀತಿ ಮಾಡಿಯೂ ಇರಲಿಲ್ಲ. ಹಾಗಾದರೆ ಇದನ್ನೆಲ್ಲ ಮಾಡಿದವರು ಯಾರು? ಇರಲಿ, ಯಾರೇ ಕೂಡ ಮಾಡಿರಲಿ, ಅವನಂತೂ ನಮ್ಮ ಕೈಯಿಂದ ಉಳಿಯುವವನು ಆಗಿರಲಿಲ್ಲ. ನಾವು ಅವನನ್ನು ನಂತರ ಹಿಡಿಯುತ್ತೇವೆ ಎಂದು ಯೋಚಿಸಿದ್ದೆವು. ಈಗ ಸದ್ಯಕ್ಕೆ ನನ್ನ ಪತಿಯ ಜೀವನದ ಪ್ರಶ್ನೆಯಾಗಿತ್ತು. ಹಾಗಾಗಿ ನಾವೆಲ್ಲರೂ ಅವರಿಗೋಸ್ಕರ ಪ್ರಾರ್ಥಿಸುತ್ತಿದ್ದೆವು. ಆಗಲೇ ನನಗೆ ಅರ್ಥವಾಗಿತ್ತು, ನಮ್ಮ ಸಂತೋಷಕ್ಕೆ ಯಾರದೋ ಕಣ್ಣು ಬಿದ್ದಿದೆ ಎಂದು. ನಾನು ದೇವರಲ್ಲಿ ನನ್ನ ಪತಿಗಾಗಿ ಪ್ರಾರ್ಥಿಸುತ್ತಲೇ ಇದ್ದೆ. ಆದರೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ವಿಷವನ್ನು ನೀಡಿದ್ದರಿಂದ ನನ್ನ ಪತಿಯು ಈ ಪ್ರಪಂಚವನ್ನೇ ಬಿಟ್ಟು ಹೋಗಿದ್ದರು. ಆ ವಿಷವು ಇಡೀ ಶರೀರಕ್ಕೆ ಹರಡಿತ್ತು. ತನ್ನ ಮರಣದ ಕೊನೆಯ ಹಂತದಲ್ಲಿ ಏನಾದರೂ ಹೇಳಲು ಕೂಡ ಅವರಿಂದ ಸಾಧ್ಯವಾಗಿರಲಿಲ್ಲ. ಆದರೆ ನನ್ನ ಅದೃಷ್ಟಕ್ಕೆ ಬೆಂಕಿ ಬಿದ್ದಿತ್ತು. ನನ್ನ ಕೈಯಲ್ಲಿರುವ ಮೆಹಂದಿಯು ಹಚ್ಚ ಹಸಿರಾಗಿತ್ತು. ಕಣ್ಣಲ್ಲಿ ಕನಸಿತ್ತು, ಹೃದಯದಲ್ಲಿ ಆಸೆಗಳು ಇತ್ತು. ನಾನು ಈಗಷ್ಟೇ ಕೆಲವೇ ಗಂಟೆಗಳ ಮದುಮಗಳಾಗಿದ್ದೆ. ಆದರೆ ನನ್ನ ಮದುಮಗನು ಈ ಪ್ರಪಂಚವನ್ನೇ ಬಿಟ್ಟು ಹೋಗಿದ್ದ. ಜನರೆಲ್ಲರೂ ನನ್ನನ್ನು ದುರಾದೃಷ್ಟದ ಹೆಣ್ಣು ಎಂದು ಹೇಳತೊಡಗಿದರು. ನನ್ನ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತನಾಡುತ್ತಿದ್ದರು. ಇದೆಲ್ಲವೂ ನನ್ನಿಂದಲೇ ಆದದ್ದು ಎಂದು ಹೇಳತೊಡಗಿದರು. ಇದೊಂದು ಎಂತಹ ಅಪಘಾತವಾಗಿತ್ತೆಂದರೆ ಹೆಚ್ಚಾಗಿ ಯಾರೊಂದಿಗೂ ಹೀಗೆ ಆಗುತ್ತಿರಲಿಲ್ಲ. ಒಂದು ವೇಳೆ ಈ ರೀತಿ ಆದರೆ ಸತ್ತ ವ್ಯಕ್ತಿಯ ಜೊತೆ ಇನ್ನೊಬ್ಬರು ಕೂಡ ಸತ್ತಂತೆ. ಯಾಕಂದರೆ ಜನರು ಅವನನ್ನು ಜೀವಿಸಲು ಬಿಡುವುದಿಲ್ಲ. ನನ್ನ ಪತಿಯ ಅಂತಿಮ ಸಂಸ್ಕಾರವೆಲ್ಲ ನಡೆದಿತ್ತು. ನಂತರ ಎಲ್ಲರೂ ತಲೆಗೆ ಕೈ ಹೊತ್ತುಕೊಂಡು ಕುಳಿತಿದ್ದರು. ಕೊನೆಗೆ ಇದೆಲ್ಲವೂ ಹೇಗಾಯಿತು ಅಂತ ಮಾತು ಬಂತು. ಆಗ ಎಲ್ಲರೂ ಹೇಳಿದ್ರು, ಅವನು ಸರಿಯಾಗಿ ಮದುಮಗಳ ಕೋಣೆಗೆ ಹೋಗಿದ್ದ. ಬಹುಶಃ ನಮಗಿರುವಂತಹ ಯಾರೋ ಶತ್ರುಗಳು ಇವಳನ್ನು ಕಳುಹಿಸಿರ್ಬೋದು. ಹಾಗಾಗಿ ಇವಳೇ ಏನಾದರೂ ಮಾಡಿರಬಹುದು ಎಂಬ ಅಪವಾದವನ್ನು ನನ್ನ ಮೇಲೆ ಹಾಕುತ್ತಿದ್ದರು. ನಾನು ಕಿರುಚಿದೆ, ಗೋಗರೆದೆ. ಆದರೆ ಏನೂ ಪ್ರಯೋಜನವಾಗಲಿಲ್ಲ. ನನ್ನ ಅಮ್ಮ ಅಕ್ಕಂದಿರು ಕೂಡ ಅಲ್ಲಿದ್ದರು. ಅವರು ಕೂಡ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ನನಗೆ ಅಪ್ಪ ಅಂತೂ ಇರಲಿಲ್ಲ. ಪಾಪ ಅಮ್ಮ, ಅವಳು ಏನಂತ ಮಾಡುತ್ತಾಳೆ? ಒಂದು ವೇಳೆ ನನ್ನ ಅಮ್ಮ ತುಂಬ ದೊಡ್ಡ ಹಂತದಲ್ಲಿದ್ದು ತುಂಬ ದೊಡ್ಡ ಶ್ರೀಮಂತರಾಗಿದ್ದರೆ ಬಹುಶಃ ಆಗಲೂ ಕೂಡ ನನ್ನನ್ನು ಉಳಿಸಲು ಸಾಧ್ಯವಾಗುತ್ತಿರಲಿಲ್ಲ. ಯಾಕಂದರೆ ಇವರ ಕೈಯಲ್ಲಿ ಇರುವಂತಹ ಜನರೆಲ್ಲರೂ ತುಂಬ ದೊಡ್ಡ ಮಟ್ಟದಲ್ಲಿದ್ದರು. ಹಾಗಾಗಿ ನನ್ನ ಅಮ್ಮ ಒಬ್ಬಳು ಸಾಧಾರಣವಾದ ಸ್ತ್ರೀಯಾಗಿದ್ದು ಶಾಲೆಯಲ್ಲಿ ಕಲಿಸಿ ನಮ್ಮ ಅಕ್ಕಂದಿರನ್ನೆಲ್ಲ ಮದುವೆ ಮಾಡಿ ಕೊಟ್ಟಿದ್ದಳು. ನಾನಂತೂ ಒಳ್ಳೆ ಮನೆತನಕ್ಕೆ ಸೇರಿದಾಗ ನನ್ನ ಅಮ್ಮ ತುಂಬ ಸಂತೋಷಗೊಂಡಿದ್ದಳು. ತನ್ನ ಜೊತೆ ಉಳಿದವರನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳಬಹುದು ಎಂದು. ಆದರೆ ನನ್ನ ಸಂಸಾರವಂತೂ ಬೀದಿ ಪಾಲಾಗಿತ್ತು. ನಾನು ಜೈಲಿಗೆ ಹೋಗಿದ್ದೆ. ನಾನು ಜೈಲಿಗೆ ಪ್ರವೇಶಿಸುತ್ತಿದ್ದಂತೆ ಎಲ್ಲರೂ ನನ್ನನ್ನು ವಿಚಿತ್ರವಾಗಿ ನೋಡಿ ಧಿಕ್ಕರಿಸುತ್ತಿದ್ದರು. ಅದರಲ್ಲಿ ಒಬ್ಬಳು ಮಹಿಳೆ ನನ್ನ ಹತ್ತಿರ ಬಂದು ನನ್ನ ಕೂದಲನ್ನು ಹಿಡಿದು ನೆಲಕ್ಕೆ ಉರುಳಿಸಿದಳು. ಅವಳು ಹೇಳಿದಳು, ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡಿ ಬಂದಿದ್ದೇವೆ. ಹಾಗೆ ಏನಾದರೊಂದು ಕೆಟ್ಟ ಕೆಲಸವೂ ನಮ್ಮಿಂದ ಆಗಿದೆ. ಆದರೆ ತನ್ನದೇ ಪತಿಯನ್ನು ಮದುವೆ ರಾತ್ರಿ ವಿಷ ಕೊಟ್ಟು ಕೊಲ್ಲುವಂಥದ್ದು ತುಂಬ ನೀಚ ಕೆಲಸ. ನೀನಂತೂ ನೋಡಲು ಇಷ್ಟು ಅಂದವಾಗಿದ್ದಿ. ನಿಜವಾಗ್ಲೂ ನಿನಗೆ ಇನ್ನೊಬ್ಬರೊಂದಿಗೆ ಸಂಬಂಧವಿದೆ ಅಂತ ಅನಿಸುತ್ತೆ. ಇದಕ್ಕೋಸ್ಕರನೇ ನೀನು ನಿನ್ನ ಪತಿಯನ್ನು ಕೊಂದಿರ್ಬೋದು. ತನ್ನ ಪ್ರಿಯತಮನೊಂದಿಗೆ ಸೇರಿ ತನ್ನ ಪತಿಯನ್ನೇ ತನ್ನ ಕಥೆಯಿಂದ ಹೊರಗೆ ಹಾಕಿದೆ ಎಂದರು. ನಾನು ಹೇಳಿದೆ, ನಾನೇನು ಮಾಡಲಿಲ್ಲ ಅಂತ. ಆದರೆ ಜನರು ನನ್ನನ್ನು ಕೇವಲ ಕೊಲೆಗಾರಳು ಅಲ್ಲದೆ ಕೆಟ್ಟ ನಡತೆಯವಳು ಎಂಬ ಹೆಸರಿನಿಂದ ಕರೆಯಲು ಪ್ರಾರಂಭಿಸಿದ್ದರು. ಇವಳಿಗೆ ಬೇರೆಯವರೊಂದಿಗೆ ಸಂಬಂಧವಿದೆ, ಹಾಗಾಗಿ ಇವಳು ತನ್ನ ಪತಿಯನ್ನು ಪ್ರಿಯತಮನೊಂದಿಗೆ ಸೇರಿ ಕೊಂದಳು ಎಂಬುದಾಗಿ ಕೇವಲ ಜೈಲಿನಲ್ಲಿ ಮಾತ್ರವಲ್ಲದೆ ಹೊರಗಡೆ ಪ್ರಪಂಚವೂ ಕೂಡ ಈ ಕಥೆಯನ್ನು ಕಟ್ಟಿತ್ತು. ನನ್ನ ಜೀವನವು ಸರ್ವನಾಶವಾಗಿತ್ತು. ಈಗ ಜನರ ಬಾಯಲ್ಲಿ ಕೇವಲ ನನ್ನದೇ ಮಾತಿತ್ತು. ಜನರಿಗೆ ಬೇರೇನೂ ಕೆಲಸವಿಲ್ಲದಾಗ ಅವರು ನನ್ನ ಬಗ್ಗೆ ಗುಂಪುಗೂಡುತ್ತಾ ಆ ಹುಡುಗಿಗೆ ಬೇರೆಯವರೊಂದಿಗೆ ಸಂಬಂಧವಿರುವುದರಿಂದಲೇ ಹೀಗೆ ಮಾಡಿದ್ಲು ಅಂತ ಮಾತನಾಡಿಕೊಳ್ಳುತ್ತಿದ್ದರು. ನನಗೆ ಮಾತ್ರವಲ್ಲದೆ ನನ್ನ ಅಮ್ಮನಿಗೂ ನನ್ನ ಅಕ್ಕಂದಿರಿಗೂ ಸಹ ಇಲ್ಲಸಲ್ಲದ ಮಾತುಗಳನ್ನು ಹೇಳುತ್ತಿದ್ದರು. ಅಕ್ಕಂದಿರ ಮನೆಯಲ್ಲಂತೂ ನಿನ್ನ ತಂಗಿ ಈ ಮಟ್ಟಕ್ಕೆ ನಡತೆ ಕೆಟ್ಟವಳಾಗಿ ಇಳಿದು ತನ್ನ ಪತಿಗೆ ವಿಷವನ್ನು ನೀಡಿದ್ಲು ಎಂಬ ಬೈಗುಳಗಳ ಸುರಿಮಳೆಯನ್ನೇ ಹರಿಸುತ್ತಿದ್ರು. ಅವರ ಜೀವನವು ತುಂಬ ಕಷ್ಟಕರವಾಗಿತ್ತು. ಆದರೆ ನಾನು ಹಗಲು ರಾತ್ರಿ ಅಳುವುದನ್ನು ಬಿಟ್ಟರೆ ಇನ್ನೇನು ಮಾಡಲು ಸಾಧ್ಯವಿರಲಿಲ್ಲ. ನಂತರ ನನ್ನ ಜೀವನದಲ್ಲಿ ಒಂದು ವಿಚಿತ್ರವಾದ ರಾತ್ರಿಯೂ ಬಂದಿತ್ತು. ಅವಳು ಜೈಲಿನ ಜೈಲರ್ ಆಗಿದ್ದಳು. ಅವಳು ತುಂಬ ವಿಚಿತ್ರವಾದ ಮಹಿಳೆಯಾಗಿದ್ದು ತುಂಬ ಉದ್ದವಾಗಿ ಎತ್ತರವಾಗಿ ಇದ್ದಳು. ಏನಾದರೂ ಸ್ವಲ್ಪ ಮಾತನಾಡಿದರೆ ಸಾಕು ಕೈಯನ್ನೇ ಎತ್ತುತ್ತಿದ್ದಳು. ಸ್ವಲ್ಪ ತಪ್ಪಾದರೆ ಅವಳು ಕ್ಷಮಿಸುತ್ತಲೇ ಇರಲಿಲ್ಲ. ಒಂದು ದಿನ ಅವಳು ನಾನಿದ್ದ ಆ ಶೆಲ್ಲಿನೊಳಗೆ ಬಂದಳು. ಸದ್ಯಕ್ಕೆ ಆ ಒಂದು ಶೆಲ್ಲಲ್ಲಿ ನಾನು ಮಾತ್ರ ಇದ್ದೆ. ಬೇರೆ ಯಾವ ಮಹಿಳಾ ಖೈದಿಯೂ ಅದರೊಳಗೆ ಇರಲಿಲ್ಲ. ಅವಳು ನನ್ನಲ್ಲಿ ನೀನೇನ ಸಹನ ಎಂದು ಕೇಳಿದಳು. ನಾನು ಹೌದು ಎಂದೆ. ಅದೇ ಪತಿಯನ್ನು ಕೊಂದು ಬಂದವಳ ಎಂದು ಕೇಳಿದಾಗ ನಾನು ಇಲ್ಲ, ನಾನು ನನ್ನ ಪತಿಯನ್ನು ಕೊಲ್ಲಲಿಲ್ಲ. ನಾನು ಅವನನ್ನು ನನ್ನ ಜೀವನ ಸಂಗಾತಿ ಅಂತ ಒಪ್ಪಿಕೊಂಡಿದ್ದೆ. ಅವನಿಗೆ ತುಂಬ ಶತ್ರುಗಳು ಇದ್ರು ಅಂತ ಅನ್ನಿಸುತ್ತೆ. ಅವರೇ ವಿಷ ಕೊಟ್ಟಿರಬೇಕು. ನಾನು ಯಾಕಾಗಿ ಹೀಗೆ ಮಾಡಬೇಕು ಎಂದು ಕೇಳಿದೆ. ನನಗೆ ನಿನ್ನ ಸಮರ್ಥನೆ ಬೇಕಾಗಿಲ್ಲ. ನೀನು ನನ್ನ ಜೊತೆ ನನ್ನ ಕೋಣೆಗೆ ಬಾ ಎಂದಳು. ನಾನು ಅವಳ ಕೋಣೆಗೆ ಹೋದೆ. ಅಲ್ಲಿ ತುಂಬ ಬೆಳಕಿತ್ತು.
ಅವಳು ನನ್ನನ್ನು ಆಳವಾಗಿ ನೋಡಿ ಕೇಳಿದಳು. ನೀನು ಸುಂದರವಾಗಿರೋದಂತೂ ಹೌದು. ಈಗ ಅವನನ್ನು ನೀನು ಕೊಂದಿರ್ಬೋದು ಅಥವಾ ಬೇರೆ ಯಾರೋ ಕೊಂದಿರ್ಬೋದು, ಆದರೆ ಅವನಂತೂ ಸತ್ತು ಹೋಗಿದ್ದಾನೆ. ಈಗ ನೀನು ಇನ್ನು ಮುಂದೆ ನಿನ್ನ ಜೀವನದ ಜೊತೆ ಏನು ಮಾಡ್ತಿ ಎಂದು ಕೇಳಿದಳು. ನನಗೆ ಆಶ್ಚರ್ಯವಾಯಿತು. ನಾನು ಜೈಲಿನಲ್ಲಿದ್ದೇನೆ, ನನ್ನಿಂದ ಏನು ಮಾಡಲು ಸಾಧ್ಯ? ಇವಳು ಯಾಕೆ ಈ ರೀತಿ ಕೇಳುತ್ತಿದ್ದಾಳೆ? ಅಲ್ಲದೆ ನಾನು ನನ್ನ ಜೀವನ ಜೊತೆ ಇನ್ನೇನು ಮಾಡಲು ಸಾಧ್ಯವಿದೆ? ಯಾಕಂದರೆ ನನ್ನ ಜೀವನವು ಇನ್ನು ಮುಂದೆ ಜೈಲಿನಲ್ಲಿ ಕಳೆಯಬೇಕು ಎಂದು ಹಣೆಯಲ್ಲಿ ಬರೆದಾಗಿದೆ. ನನ್ನನ್ನು ಇಲ್ಲಿಂದ ಯಾರು ಹೊರಗೆ ಕೊಂಡು ಹೋಗುತ್ತಾರೆ ಎಂದು ಯೋಚಿಸಿದೆ. ನಂತರ ನನ್ನ ಮನಸ್ಸಿನಲ್ಲಿ ಒಂದು ಮಾತು ಬಂತು. ಕೆಲವೊಮ್ಮೆ ಒಬ್ಬರಿಗೆ ಆಸರೆ ನೀಡಲು ಯಾರೂ ಇಲ್ಲದಾಗ ಅಥವಾ ಅವರ ಕೇಸನ್ನು ವಾದಿಸಲು ಯಾರೂ ಇಲ್ಲದಿರುವಾಗ ಅವರ ಕೇಸನ್ನು ವಾದಿಸಲು ಪೊಲೀಸರು ಇರುತ್ತಾರೆ. ಅವರು ಅವರನ್ನು ಹೊರಗೆ ತರಲು ಪ್ರಯತ್ನಿಸ್ತಾರೆ. ಬಹುಶಃ ನನ್ನ ಜೀವನದಲ್ಲಿ ಇಂಥದ್ದೊಂದು ಪವಾಡ ನಡೆದಿದ್ದರೆ ಒಳ್ಳೆಯದಿತ್ತು. ನಾನು ಹೇಳಿದೆ, ನಾನು ಇಲ್ಲಿಂದ ಹೊರಗೆ ಹೋಗಿ ನನ್ನ ಜೀವನವನ್ನು ಸಾಗಿಸಬೇಕೆಂದು ಬಯಸುತ್ತಿದ್ದೇನೆ ಎಂದೆ. ಅವಳೇನೋ ತಿನ್ನುತ್ತಿದ್ದಳು ಹಾಗೂ ನನ್ನ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದಳು. ಅವಳು ತಿನ್ನುವ ರೀತಿ ನೋಡಿದರೆ ಅಸಹ್ಯವಾಗ್ತಿತ್ತು. ಪ್ರಾಣಿಗಳಂತೆ ತಿನ್ನುತ್ತಿದ್ದಳು. ಚಿಕನ್ನ ಮೂಲೆಗಳನ್ನು ಕೈಯಲ್ಲಿ ಎತ್ತಿ ಎಳೆದು ಎಳೆದು ತಿನ್ನೋದ್ರಲ್ಲೇ ಬ್ಯುಸಿಯಾಗಿದ್ದಳು. ನಂತರ ಮತ್ತೇನು ಮಾಡಬೇಕೆಂದಿದ್ದಿ ಎಂದು ಕೇಳಿದಳು. ನನ್ನ ಅಮ್ಮ ಒಬ್ಬಳೇ ಇದ್ದಾಳೆ, ಅಲ್ಲದೆ ಅಕ್ಕಂದಿರೆಲ್ಲ ಅವರವರ ಜೀವನದಲ್ಲಿ ವ್ಯಸ್ತವಾಗಿದ್ದಾರೆ. ನಾನು ನನ್ನ ಅಮ್ಮನೊಟ್ಟಿಗೆ ಇರುತ್ತೇನೆ, ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಾನು ನನ್ನ ಅಕ್ಕಂದಿರಿಗಿಂತ ಹೆಚ್ಚು ಕಲಿತಿದ್ದೇನೆ, ಎಲ್ಲಾದರೂ ಕೆಲಸವನ್ನು ಹುಡುಕುತ್ತೇನೆ ಎಂದೆ. ಅವಳು ಪುನಃ ಆಮೇಲೆ ಇನ್ನೇನು ಮಾಡಬೇಕೆಂದಿದ್ದಿ ಎಂದು ಕೇಳಿದಳು. ಅಂದ ಹಾಗೆ ಈ ಹೊರಗೆಲ್ಲ ಜನರು ಏನೇನು ನನ್ನ ವಿರುದ್ಧ ಮಾತನಾಡುತ್ತಿದ್ದಾರೋ ನಾನು ಅದನ್ನು ಸುಳ್ಳು ಅಂತ ಸಾಬೀತುಪಡಿಸುತ್ತೇನೆ ಎಂದೆ. ಆಗ ಅವಳು ತೆರೆದ ಬಾಯಿಗೆ ಕೇಳಿದಳು, ದಂಧೆ ಮಾಡುತ್ತೀಯಾ ಎಂದು. ನನಗವಳ ಮಾತನ್ನು ಕೇಳಿ ತುಂಬ ಆಶ್ಚರ್ಯವಾಯಿತು. ಏನು? ನಿಮ್ಮ ಮಾತಿನ ಅರ್ಥವೇನು? ನೀವು ಏನು ಅಂತ ಮಾತನಾಡುತ್ತಿದ್ದೀರಿ ಎಂದು ಕೇಳಿದೆ. ಆಗ ಅವಳು, ಇದೊಂದು ಸಾಮಾನ್ಯ ವಿಷಯ, ನಾನು ನಿನ್ನಲ್ಲಿ ನೇರವಾಗಿ ಕೇಳುತ್ತಿದ್ದೇನೆ ಎಂದು ಹೇಳುತ್ತಾ ಅವಳು ತನ್ನ ಬಾಯಿಂದ ಒಂದು ತುಂಡು ಮುಳ್ಳನ್ನು ತೆಗೆದು ಆ ಕಡೆ ಎಸೆದಳು. ಇಷ್ಟೊಂದು ಸುಂದರವಾಗಿದ್ದಿ, ಈ ಕೆಲಸ ನಿನಗೆ ತುಂಬ ಉತ್ತಮ ಎಂದಳು. ನಾನು ಹೇಳಿದೆ, ಇಲ್ಲ, ನಾನು ಒಳ್ಳೆಯ ಮನೆತನದವಳು ಎಂದೆ. ಆಗ ಅವಳು, ಹೌದು, ಅದಕ್ಕೋಸ್ಕರನೇ ಅಲ್ವಾ ನೀನು ನಿನ್ನ ಪತಿಯನ್ನು ಕೊಂದು ಬಂದಿರುವಂಥದ್ದು ಎಂದು ಹೇಳಿದಳು. ನಾನು ನನ್ನ ಪತಿಯನ್ನು ಕೊಲ್ಲಲಿಲ್ಲ ಎಂದು ಕಿರುಚಾಡುತ್ತಾ ಹೇಳಿದೆ. ಆಗ ಅವಳು ಜೋರಾಗಿ ನನ್ನ ಕೆನ್ನೆಗೆ ಬಾರಿಸಿ, ದಂಧೆ ಮಾಡ್ತೀಯಾ ಇಲ್ವಾ ಎಂದು ಕೇಳಿದಳು. ಇದೆಲ್ಲವನ್ನು ನೀವು ಇಲ್ಲಿ ಮಾಡ್ತೀರಾ ಎಂದು ಕೇಳಿದೆ. ಮಾಡುತ್ತೇವೆ. ನಿನ್ನಂತಹ ಯಾರಾದರೂ ಸುಂದರ ಹುಡುಗಿ ಸಿಕ್ಕಿದರೆ ಇದನ್ನು ಮಾಡಬೇಕಾಗುತ್ತದೆ. ಇಲ್ಲದಿದ್ದರೆ ಇಲ್ಲಿಗೆ ಯಾವಾಗಲೂ ನಿರ್ಗತಿಕರು, ಹಾಳಾದವರು, ಮುದುಕಿಯರು ಇಂಥವರೇ ಬರುವುದು. ಅವರಲ್ಲಿ ಏನೂ ಇರೋದಿಲ್ಲ. ಅಲ್ಲದೆ ಅವನು ಕೇವಲ ತನ್ನ ಕೆಲಸ ಮಾಡಿಸಿಕೊಳ್ಳುತ್ತಾನೆ. ಆದರೆ ಇವರಿಂದ ಏನೂ ಮಾಡಲಾಗೋದಿಲ್ಲ. ನಿನ್ನಂತಹ ಪೀಸ್ ಈ ಜೈಲಿಗೆ ಕೆಲವೊಮ್ಮೆ ಮಾತ್ರ ಬರುತ್ತದೆ. ಹಾಗಾಗಿ ಇಂತಹ ಅವಕಾಶವನ್ನು ನಾವು ಕೈ ಬಿಡುವುದಿಲ್ಲ. ನಮಗೆ ಸಿಗುವಂಥ ಸಂಬಳದಿಂದ ನಮ್ಮ ಖರ್ಚುಗಳು ನಡೆಯುವುದಿಲ್ಲ. ಹಾಗಾಗಿ ಆ ಕಡೆ ಈ ಕಡೆಯಿಂದ ಏನಾದರೂ ಮಾಡಬೇಕಾಗುತ್ತದೆ ಮಗು. ಇದೇ ಪ್ರಪಂಚ ಎಂದಳು. ಇಲ್ಲ, ನಾನು ಇಂತಹ ಕೆಲಸಗಳನ್ನು ಮಾಡುವುದಿಲ್ಲ ಎಂದು ಹೇಳಿದೆ. ಸಾಕು, ನನಗೆ ನಿನ್ನ ಒಪ್ಪಿಗೆ ಬೇಕಿತ್ತು. ನೀನು ಆರಾಮದಲ್ಲಿ ಒಪ್ಪೋದಾದರೆ ಈ ಒಂದು ಕೆಲಸವು ನೇರವಾಗಿ ನಡೀತಿತ್ತು. ಆದರೆ ನೀನು ಸಮಾಧಾನಕ್ಕೆ ಬಗ್ಗುವ ಹಾಗೆ ಕಾಣುತ್ತಿಲ್ಲ. ಇರಲಿ, ಒಳ್ಳೆಯದೆ, ಬಲವಂತವಾಗಿ ಆದರೂ ಸರಿಯೇ, ನಿನ್ನಿಂದ ಈ ಕೆಲಸವನ್ನು ಮಾಡಿಸುತ್ತೇನೆ ಎಂದಳು. ನನಗೆ ಅವಳ ಮಾತುಗಳನ್ನು ಕೇಳಿ ಹೊಟ್ಟೆ ಒಳಗೆ ಮರಣದ ನೋವು ಬಂದ ಹಾಗೆ ಆಯಿತು. ಅವಳಲ್ಲಿ ಕೇಳಿದೆ, ಏನಿದರ ಅರ್ಥ? ಬಲವಂತವಾಗಿ ಮಾಡಿಸಿಕೊಳ್ತೀರಾ? ಆಗವಳು, ಇನ್ನೇನು ಮಾಡೋದು, ನಾವಂತೂ ಈ ಅವಕಾಶವನ್ನು ನಮ್ಮ ಕೈಯಿಂದ ಹೋಗಲು ಬಿಡುವುದಿಲ್ಲ ಎಂದು ಹೇಳುತ್ತಾ ಅವಳು ಇಬ್ಬರು ಮಹಿಳೆಯರನ್ನು ಕರೆದು ನನ್ನನ್ನು ಬಲವಂತವಾಗಿ ಎಲ್ಲೋ ಕರೆದುಕೊಂಡು ಹೋಗಲು ಹೇಳಿದಳು. ನನಗೆ ಅರ್ಥವಾಗಲೇ ಇಲ್ಲ ಇದೆಲ್ಲವೂ ಏನಾಗುತ್ತಿದೆ ಎಂದು. ಅವರು ನನ್ನನ್ನು ಒಂದು ಶೆಲ್ಲಿನೊಳಗೆ ಬಂದ್ ಮಾಡಿ ಹೋದರು. ಆದರೆ ಇದು ನಾನು ಇದ್ದಂತಹ ಆ ಶೆಲ್ ಆಗಿರಲಿಲ್ಲ, ಅದಕ್ಕಿಂತಲೂ ಚಿಕ್ಕದಾದ ಒಂದು ಶೆಲ್ ಆಗಿತ್ತು. ಸರಿ, ಹಾಗಾದರೆ ಮಾನ ಹೋಗೋದಕ್ಕಿಂತ ಒಳ್ಳೆಯದು ಈ ಶೆಲ್ಲಿನಲ್ಲಿ ಇರುವುದು ಎಂದು ಯೋಚಿಸಿದೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದ. ನನಗೆ ಅವನು ಯಾರು ಅಂತ ಗೊತ್ತಿರಲಿಲ್ಲ. ಆದರೆ ನೋಡುವಾಗ ಪೊಲೀಸ್ನವನಂತೆ ಇದ್ದ. ಅವನು ತನ್ನ ಯೂನಿಫಾರ್ಮಲ್ಲಿ ಇರಲಿಲ್ಲ. ಆ ಜೈಲಿನೊಳಗೆ ನನ್ನ ಮೇಲೆ ಆ ಹಿಂಸೆಯು ನಡೆಯಿತು. ಅದನ್ನು ನಾನು ಕಲ್ಪನೆಯಲ್ಲೂ ಯೋಚಿಸಿರಲಿಲ್ಲ. ನನ್ನ ಹೃದಯದಲ್ಲಿ ಈಗಲೂ ನನ್ನ ಪತಿಯ ನೆನಪುಗಳು ಇದ್ದವು. ನಾನು ಅವನ ಜೊತೆ ಅರ್ಧ ಗಂಟೆ ಇದ್ದರೂ ಕೂಡ ನಾನು ಅವನಿಗೆ ಪ್ರಾಮಾಣಿಕಳಾಗಿ ಇರಬೇಕೆಂದು ಬಯಸಿದ್ದೆ. ಅವನನ್ನು ನಾನು ನನ್ನ ಸರ್ವಸ್ವವೆಂದು ಭಾವಿಸಿದ್ದೆ. ಅವನು ತುಂಬ ಸುಂದರನಾಗಿದ್ದ, ತುಂಬ ಮೋಹಕವಾಗಿಯೂ ಇದ್ದ. ಅಲ್ಲದೆ ಅವನು ಸಣ್ಣ ಪ್ರಾಯದಲ್ಲೇ ತೀರಿ ಹೋದ. ನಾನು ಇದೆಲ್ಲವನ್ನು ಹೇಗೆ ಸಹಿಸಲಿ? ನಾನು ತುಂಬ ಚಿಂತೆಗೊಳಗಾಗಿದ್ದೆ. ನಂತರ ನನ್ನ ಮೇಲೆ ಅಪವಾದ ಹೊರಿಸಿ ನನ್ನನ್ನು ಇಲ್ಲಿಗೆ ಬಿಸಾಡಲಾಯಿತು. ಆದರೆ ನಾವು ಯೋಚಿಸುತ್ತೇವೆ, ಇದಕ್ಕಿಂತಲೂ ಕೆಟ್ಟದು ಇನ್ನೇನು ಆಗಬೇಕಾಗಿದೆ ಎಂದು. ಆದರೆ ಇದಕ್ಕಿಂತಲೂ ಕೆಟ್ಟದು ಆಗುತ್ತದೆ. ಮನುಷ್ಯ ಯೋಚಿಸುತ್ತಾನೆ, ಇದಕ್ಕಿಂತಲೂ ಕೆಟ್ಟದು ಇನ್ನೂ ಆಗೋದಿಲ್ಲ ಎಂದು. ಆದರೆ ವಾಸ್ತವವು ನಮ್ಮನ್ನು ಇದಕ್ಕಿಂತಲೂ ಕೆಟ್ಟ ಪರಿಸ್ಥಿತಿಗೆ ತಳ್ಳುತ್ತದೆ. ನನ್ನ ಜೊತೆಯೂ ಹೀಗೆ ಆಗ್ತಿತ್ತು.
ನನ್ನನ್ನು ಪುನಃ ನನ್ನ ಶೆಲ್ಲಿಗೆ ಬಿಸಾಡಲಾಯಿತು. ಅಲ್ಲಿ ನನ್ನ ಜೊತೆ ಒಬ್ಬಳು ಹೊಸ ಮಹಿಳೆ ಇದ್ದಳು. ಇನ್ನು ಮುಂದೆ ಅವಳು ಅದೇ ಶೆಲ್ಲಿನಲ್ಲಿ ಇರುವವಳು. ನನ್ನ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಅವಳು ನನ್ನೊಂದಿಗೆ ಕೇಳಿದಳು, ನಿನ್ನ ಜೊತೆ ಏನಾಯಿತು ಎಂದು. ಮೊದಲು ನಾನು ಅವಳಿಗೆ ಏನೂ ಹೇಳಿಲ್ಲ. ನಂತರ ಅವಳಿಗೆ ಎಲ್ಲವನ್ನೂ ಹೇಳಿದೆ. ಬಹುಶಃ ಅವಳೊಬ್ಬಳು ಒಳ್ಳೆಯ ಮಹಿಳೆಯಾಗಿದ್ದಳು. ಬಾಕಿಯವರ ಥರ ನನ್ನನ್ನು ಧಿಕ್ಕರಿಸುತ್ತಿರಲಿಲ್ಲ. ಅವಳಿಗೆ ನನ್ನ ಪರಿಸ್ಥಿತಿಯ ಅರಿವಾಗಿತ್ತು. ಅವಳು ಹೇಳಿದಳು, ಈ ಪ್ರಪಂಚವೇ ಹೀಗೆ. ನೀನು ದೊಡ್ಡ ಜೈಲಿನಿಂದ ಚಿಕ್ಕ ಜೈಲಿಗೆ ಬಂದಿದ್ದೀಯ ಅಂತ ತಿಳಿದುಕೋ. ನಿನ್ನಂತಹ ಸುಂದರವಾದ ಹುಡುಗಿ, ಅದು ಕೂಡ ಅಣ್ಣ ಅಪ್ಪ ಅಂತ ಯಾವ ಆಸರೆಯೂ ತಲೆಯ ಮೇಲೆ ಇಲ್ಲದವಳು, ನಿನ್ನೊಂದಿಗೆ ಇದಕ್ಕಿಂತಲೂ ಕೆಟ್ಟದು ನಡೆಯುತ್ತಿತ್ತು. ಇಲ್ಲಿಗೆ ಬಂದಿದ್ದರಿಂದ ನೀನು ಉಳಿದೆ. ಇಲ್ಲಾದರೂ ನೀನು ಒಂದೆರಡು ಸ್ಥಳಗಳಿಗೆ ಅಲೆದಾಡ್ಬೋದು. ಹೊರಗೆ ಇದ್ರೆ ಎಲ್ಲಿ ಅಂತ ಅಲೆದಾಡುತ್ತಿ ಎನ್ನುತ್ತಿದ್ದಳು. ನನಗೆ ಅವಳ ಮಾತು ಸ್ವಲ್ಪವೂ ಇಷ್ಟವಾಗುತ್ತಿರಲಿಲ್ಲ. ಅವಳ ಮಾತುಗಳಿಂದ ನನ್ನ ಮನಸ್ಸಿಗೆ ಸಮಾಧಾನವೂ ಸಿಗುತ್ತಿರಲಿಲ್ಲ. ಬದಲಾಗಿ ಅವಳು ನನ್ನ ಗಾಯಕ್ಕೆ ಪುನಃ ಉಪ್ಪನ್ನು ಹಾಕುತ್ತಿದ್ದಳು. ನಾನು ಮೌನವಾಗಿ ಕುಳಿತಿದ್ದೆ. ನನ್ನಿಂದ ಏನು ಮಾಡಲು ಸಾಧ್ಯವಿತ್ತು? ಒಬ್ಬಳು ಮಹಿಳೆಗೆ ಕೊನೆಯದಾಗಿ ಅವಳು ಏನು ಮಾಡುವಳು? ಅಳುವುದನ್ನು ಬಿಟ್ಟು ಅವಳು ಏನೂ ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ಅವಳು ಬಯಸಿದ್ರೆ ಅವಳು ಬಹಳಷ್ಟು ಮಾಡಬಹುದು. ಆದರೆ ನಾನು ಅಂತಹ ಮಹಿಳೆಯರ ಸಾಲಿಗೆ ಸೇರಿದವಳಾಗಿರಲಿಲ್ಲ. ನನ್ನ ಜೀವನವು ಜೈಲಿನಲ್ಲಿಯೇ ಸಾಗುತ್ತಿತ್ತು. ನನ್ನ ಜೊತೆ ತುಂಬ ಕೆಟ್ಟದಾಗಿ ವರ್ತಿಸಲಾಗುತ್ತಿತ್ತು. ನಾನು ಪ್ರಜ್ಞೆ ತಪ್ಪುವ ಹಂತಕ್ಕೆ ಬರುತ್ತಿರುವಾಗ ಊಟ ಮಾಡ್ತಿದ್ದೆ. ಅಂತಹ ಒಂದು ಸ್ಥಿತಿಯು ನನ್ನದಾಗಿತ್ತು. ನಾನು ಈ ರೀತಿ ಜೀವಿಸಬೇಕಾ ಅಥವಾ ನನಗಾಗಿ ನಾನು ಏನನ್ನಾದರೂ ಮಾಡಬೇಕಾ? ಈ ಜೈಲಿನಲ್ಲಿ ನನ್ನ ಶೀಲದ ಜೊತೆ ಆಗಾಗ ಆಟವಾಡುತ್ತಿದ್ದರು. ಆ ಜೈಲರ್ ಎಲ್ಲರೊಂದಿಗೂ ಇದೇ ರೀತಿ ಮಾಡುತ್ತಿದ್ದಳು. ಆದರೆ ಇಲ್ಲಿ ಸದ್ಯಕ್ಕೆ ನನ್ನನ್ನು ಬಿಟ್ಟು ಬೇರೆ ಯಾರೂ ಯೌವನ ತುಂಬಿದ ಯುವತಿ ಇರಲಿಲ್ಲ. ಹೀಗಾಗಿ ಅವಳ ಪೂರ್ತಿ ನೋಟವು ನನ್ನ ಮೇಲೆ ಇತ್ತು. ಅವಳು ನನಗೆ ಹಿಂಸೆ ಕೊಟ್ಟು ನನ್ನಲ್ಲಿ ಈ ಎಲ್ಲ ಕೆಲಸವನ್ನು ಮಾಡಿಸುತ್ತಿದ್ದಳು. ಅದರ ಮೇಲೆ ನನಗೆ ತುಂಬ ಅಸಹ್ಯವಾಗಿ ಬೈಯುತ್ತಿದ್ದಳು. ನನ್ನ ಸೌಂದರ್ಯ ಹಾಳಾಗಬಹುದೆಂದು ಭಾವಿಸಿ ಅವಳು ನನ್ನೊಂದಿಗೆ ಬೇರೆ ಯಾವ ಕೆಲಸಗಳನ್ನು ಮಾಡಿಸುತ್ತಿರಲಿಲ್ಲ. ಒಂದು ದಿನ ನಾನು ತರಕಾರಿ ಕಟ್ ಮಾಡಲು ಕುಳಿತುಕೊಂಡಿದ್ದೆ. ಆಗ ಅವಳು ಬಂದು ನನ್ನನ್ನು ಮಧ್ಯದಿಂದ ಎಬ್ಬಿಸಿ, ಅದೆಲ್ಲವನ್ನು ನೀನು ಮಾಡಬೇಡ ಎಂದು ಗದರಿಸಿದಳು. ಅವಳು ನನ್ನನ್ನು ಬಿಸಿಲಿಗೆ ಹೋಗಲು ಸಹ ಬಿಡುತ್ತಿರಲಿಲ್ಲ. ನನಗೆ ಅವಳನ್ನು ನೋಡಿ ಆಶ್ಚರ್ಯವಾಗುತ್ತಿತ್ತು. ಇವಳು ಯಾವ ರೀತಿಯ ಮಹಿಳೆ? ಯಾರ ಅಮ್ಮಳಾಗಿರಬಹುದು? ಯಾರ ಹೆಂಡತಿ ಆಗಿರಬಹುದು? ಯಾರ ಮಗಳಾಗಿರಬಹುದು? ಅವಳು ತನ್ನ ಮಕ್ಕಳೊಂದಿಗೆ ಹೇಗೆಲ್ಲ ವರ್ತಿಸುವಳು? ಅಲ್ಲದೆ ಇವಳಿಗೆ ಇಡೀ ಜೈಲಿನ ಮಹಿಳೆಯರು ಶಾಪ ಹಾಕುತ್ತಿದ್ದರು. ಎಲ್ಲರೂ ಇವಳು ಯಾಕೆ ಸಾಯುವುದಿಲ್ಲ ಅಂತ ಕೇಳುತ್ತಿದ್ದರು. ಒಂದು ದಿನ ಇವಳಿಗೆ ಯಾರದ್ದೋ ಶಾಪ ತಟ್ಟಿತು. ಅವಳು ಜೈಲಿನ ತಾರಸಿಯಿಂದ ಕೆಳಗೆ ಬಿದ್ದಿದ್ದಳು. ಅವಳು ಬೀಳುವಾಗ ಅಲ್ಲಿ ಯಾರೂ ಇರಲಿಲ್ಲ. ಒಂದು ವೇಳೆ ಅಲ್ಲಿ ಯಾರಾದರೂ ನಿಂತಿದ್ದರೆ ಅವಳನ್ನು ಪುನಃ ಅಲ್ಲಿಂದ ದೂಡೋದು ತನ್ನ ಕರ್ತವ್ಯ ಅಂತ ಯೋಚಿಸುತ್ತಿದ್ದರು. ಬಹುಶಃ ಅವಳು ತನ್ನ ಕಾಲು ಜಾರಿದ್ದರಿಂದ ಕೆಳಗೆ ಬಿದ್ದಿದ್ದಳು. ಅದರ ನಂತರ ಅವಳ ಕಣ್ಣುಗಳು ನರಕದಲ್ಲೇ ತೆರೆದಿರಬಹುದು. ಒಮ್ಮೆಗೆ ನಾವು ನೆಮ್ಮದಿಯ ಉಸಿರನ್ನು ಬಿಟ್ಟಿದ್ದೆವು. ಆದರೆ ಅದು ತುಂಬ ದಿವಸ ಇರಲಿಲ್ಲ. ಯಾಕಂದರೆ ಅವಳ ನಂತರ ನಮಗೆ ಗಟ್ಟಿಗಿತ್ತಿಯಾದ ಜೈಲರ್ ಮಹಿಳೆ ಬಂದಿದ್ದಳು. ಆದರೆ ಇವಳು ನಮ್ಮಿಂದ ತಪ್ಪು ಕೆಲಸಗಳನ್ನು ಮಾಡಿಸುತ್ತಿರಲಿಲ್ಲ. ನಾನು ತುಂಬ ಸಣ್ಣ ಪ್ರಾಯದವಳಾಗಿದ್ದರಿಂದ ಹಾಗೂ ನನ್ನ ಒಳ್ಳೆಯ ವರ್ತನೆಗಳಿಂದ ಅವಳ ನನ್ನ ಕೇಸನ್ನು ಪುನಃ ಓಪನ್ ಮಾಡಿಸಿದಳು. ನಮ್ಮ ಕೇಸನ್ನು ಯಾರೂ ಕೂಡ ವಾದ ಮಾಡಲು ಇಲ್ಲದಾಗ ಈಗ ತಾನೇ ವಕೀಲ ವೃತ್ತಿಗೆ ಸೇರಿದ ಹೊಸ ವಕೀಲರಿಗೆ ನಮ್ಮ ಒಂದು ಈ ಫೈಲನ್ನು ಕೊಡುತ್ತಿದ್ದರು. ಅವರು ಇಂತಹ ಕೇಸ್ಗಳನ್ನು ವಾದಿಸಿ ಹೆಚ್ಚಿನ ಜ್ಞಾನ ಸಂಪಾದನೆಯನ್ನು ಪಡೆಯುತ್ತಾರೆ. ಬಹುಶಃ ನನ್ನ ಫೈಲ್ ಕೂಡ ಇಂಥದೇ ಒಬ್ಬ ವಕೀಲರ ಕೈಗೆ ಸಿಕ್ಕಿತ್ತು. ಅವಳು ಒಬ್ಬಳು ಮಹಿಳೆಯಾಗಿದ್ದಳು. ಅವಳು ಈ ಕೇಸಿನ ಬಗ್ಗೆ ವಿಚಾರಿಸಲು ನನ್ನ ಬಳಿ ಬಂದಿದ್ದಳು. ನಾನು ಅವಳಿಗೆ ಎಲ್ಲವನ್ನೂ ಹೇಳಿದೆ. ಆಗ ಅವಳು ಹೇಳಿದಳು, ಈ ಮಾತನ್ನು ಯಾರಾದರೂ ಮಾನಸಿಕ ಅಸ್ವಸ್ಥರು ಕೂಡ ಅರ್ಥ ಮಾಡಿಕೊಳ್ಬಹುದು. ಒಂದು ವೇಳೆ ಒಬ್ಬಳು ಮಹಿಳೆ ತಾನು ಮದುವೆಯಾದ ಹುಡುಗನು ಶ್ರೀಮಂತನಾಗಿದ್ದರೆ ಯಾಕೆ ಅವಳು ಅವನನ್ನು ಮೊದಲ ರಾತ್ರಿಯೇ ಕೊಲ್ಲುತ್ತಾಳೆ? ಅವಳು ಅವನ ಹೆಂಡತಿಯಾಗಿ ಉಳಿದರೆ ಅವಳಿಗೆ ಹೆಚ್ಚಿನ ಲಾಭವೂ ಇದ್ದೇ ಇದೆ. ಆದರೆ ಒಂದು ವೇಳೆ ಅದೃಷ್ಟದಲ್ಲಿ ಏನಾದರೂ ಕೆಟ್ಟದಾಗಬೇಕೆಂದು ಇದ್ದರೆ ಆಗ ಇಂತಹ ಮಾತುಗಳೆಲ್ಲ ನಡೆದು ಹೋಗುತ್ತದೆ. ಆಗ ಅದರ ಬಗ್ಗೆ ಯಾರೂ ಕೂಡ ಅಷ್ಟೊಂದು ಗಮನ ವಹಿಸೋದಿಲ್ಲ. ನೀನೇನು ಚಿಂತೆ ಮಾಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂಬ ಭರವಸೆಯನ್ನು ನೀಡಿದಳು. ಅಲ್ಲದೆ ಅವಳು ನಿಜವಾಗಲೂ ನನಗೆ ಸಹಾಯವನ್ನು ಮಾಡಿದಳು. 11 ತಿಂಗಳ ಟ್ರಯಲ್ನ ನಂತರ ನನ್ನನ್ನು ಜೈಲಿನಿಂದ ಮುಕ್ತಿಗೊಳಿಸಲಾಯಿತು. ಸುಮಾರು 4.5 ವರ್ಷಗಳ ನಂತರ ನಾನು ಜೈಲಿನಿಂದ ಹೊರಗೆ ಬಂದಿದ್ದೆ. ನನ್ನ ಮದುವೆಯಾಗುವಾಗ ನನ್ನ ವಯಸ್ಸು 19. ಈಗ ನನಗೆ 24 ವರ್ಷ. ನಾನು ಈಗಲೂ ತುಂಬ ಸುಂದರಿಯಾಗಿಯೇ ಇದ್ದೆ. ಆದರೆ ನಾನು ಕುವರಿಯಲ್ಲ. ನಾನು ಕೂಡ ಮದುವೆಯಾಗಿ ಒಂದು ಒಳ್ಳೆಯ ಜೀವನ ನಡೆಸಬೇಕೆಂದಿದ್ದೆ. ನಾನು ಮೊದಲು ಅಮ್ಮನನ್ನು ಭೇಟಿಯಾಗಬೇಕೆಂದು ಬಯಸಿದ್ದೆ. ನನ್ನನ್ನು ಭೇಟಿಯಾಗಲು ಯಾರೂ ಬಂದಿರಲಿಲ್ಲ. ಆದರೆ ನಾನು ಬಿಡುಗಡೆಗೊಳ್ಳುತ್ತಿದ್ದೇನೆ ಎಂಬ ವಿಷಯವನ್ನು, ನನ್ನ ಮನೆಗೆ ತಿಳಿಸಿದ್ದೇವೆ ಎಂಬ ವಿಷಯವನ್ನು ನನಗೆ ಆ ವಕೀಲೆ ಹೇಳಿದ್ದಳು. ಇರಲಿ, ನಾನು ನನ್ನ ಮನೆಗೆ ಹೋದೆ. ಆಗ ನನ್ನ 3ನೇ ಅಕ್ಕ ಅಲ್ಲಿ ಕುಳಿತಿದ್ದಳು. ಬಹುಶಃ ಅವಳು ಅಮ್ಮನನ್ನು ಭೇಟಿಯಾಗಲು ಬಂದಿದ್ದಳು ಎಂದು ಅಂದುಕೊಂಡೆ. ಆದರೆ ಅವಳು ಇದಕ್ಕಿಂತ ಮೊದಲು ಅಮ್ಮನನ್ನು ಭೇಟಿಯಾಗಲು ಬಂದಿರಲಿಲ್ಲ. ಯಾಕಂದರೆ ಅವಳ ಪತಿ ತುಂಬ ಹಠವಾದಿಯಾಗಿದ್ದ. ಅವನು ಅವಳನ್ನು ಹೊರಗೆಲ್ಲೂ ಹೋಗಲು ಬಿಡುತ್ತಿರಲಿಲ್ಲ. ನಾನು ಅವಳನ್ನು ನೋಡಿ ಅವಳನ್ನು ಅಪ್ಪಿಕೊಳ್ಳುವ ಪ್ರಯತ್ನ ಮಾಡಿದೆ.
ಯಾಕಂದರೆ ನಾನು ಎಷ್ಟೋ ವರ್ಷಗಳ ನಂತರ ಅವಳನ್ನು ನೋಡುತ್ತಿದ್ದೇನಲ್ಲ ಎಂಬ ಸಂತೋಷ ನನ್ನಲ್ಲಿತ್ತು. ಆದರೆ ಅವಳು ನನ್ನನ್ನು ದೂರ ತಳ್ಳುತ್ತಾ, ಯಾಕೆ ಬಂದೆ ನೀನಿಲ್ಲಿಗೆ? ನಿನ್ನಿಂದಾಗಿ ಇಡೀ ಪರಿವಾರದ ಮಾನ ಮರ್ಯಾದೆಯು ಬೀದಿಯಲ್ಲಿ ಹರಾಜಾಗಿದೆ. ಯಾವ ಮುಖವನ್ನು ಎತ್ತಿಕೊಂಡು ಇಲ್ಲಿಗೆ ಬಂದಿದ್ಯಾ ಎಂದು ಕೇಳಿದಳು. ನಾನು ನನ್ನ ಅಮ್ಮನನ್ನು ಭೇಟಿಯಾಗಲು ಬಂದೆ ಎಂದು ಹೇಳಿದೆ. ಆಗವಳು, ಯಾವ ಅಮ್ಮ? ನಿನ್ನ ಅಮ್ಮ ಈ ಪ್ರಪಂಚವನ್ನೇ ಬಿಟ್ಟು ಹೋಗಿದ್ದಾರೆ. ಈ ಪ್ರಪಂಚದ ಮಾತುಗಳನ್ನು ಕೇಳಿ ಕೇಳಿ ಸಹಿಸಲಾಗದೆ ಸತ್ತು ಹೋಗಿದ್ದಾಳೆ. ಅಲ್ಲದೆ ನಿನ್ನಿಂದಾಗಿ ನನಗೂ ಕೂಡ ಡಿವೋರ್ಸ್ ಆಗಿದೆ. ಎಲ್ಲರೂ ಹೇಳಿದರು, ನಿನ್ನ ತಂಗಿ ನನ್ನ ಪತಿಯನ್ನು ಕೊಂದಿದ್ದಾಳೆ. ನೀನು ಕೂಡ ಒಂದಲ್ಲ ಒಂದು ದಿವಸ ನಿನ್ನ ಪತಿಯನ್ನು ಕೊಂದು ಬಿಡುತ್ತೀಯಂತ ನನ್ನನ್ನು ಹೊರಗೆ ಹಾಕಿದ್ರು. ಅಲ್ಲದೆ ಅಮ್ಮ ಈ ಮನೆಯನ್ನು ನನ್ನ ಹೆಸರಿಗೆ ಬರೆದಿದ್ದಾರೆ. ನಾನಿಲ್ಲಿ ನನ್ನ ಮಕ್ಕಳ ಜೊತೆ ಜೀವನವನ್ನು ಸಾಗಿಸುತ್ತಿದ್ದೇನೆ. ನಿನಗೆ ಇಲ್ಲಿ ಯಾವ ಜಾಗವೂ ಇಲ್ಲ. ನೀನು ಇಲ್ಲಿಂದಲೇ ಹೋಗಬಹುದು ಎನ್ನುತ್ತಾ ನನ್ನ ಮನೆಗೆ ನನ್ನ ಪಾದ ಕೂಡ ಇಡಲು ಬಿಡದೆ ಹೊರಗಿನಿಂದಲೇ ಎಲ್ಲವನ್ನು ಹೇಳಿ ಮುಗಿಸಿ ನನ್ನನ್ನು ಜೀವಂತವಾಗಿ ಕೊಂದಿದ್ದಳು. ನಾನು ಆಶ್ಚರ್ಯದಿಂದ ನಿಂತಿದ್ದೆ. ನಂತರ ಗೊತ್ತಾಯಿತು, ಅವಳು ಈ ಮನೆಯ ಬದಲಿಗೆ ಯಾರೋ ಒಬ್ಬ ವ್ಯಕ್ತಿಯನ್ನು ಮದುವೆಯಾಗುತ್ತಿದ್ದಾಳೆ ಎಂದು. ಅಂದರೆ ಯಾರೋ ಒಬ್ಬ ವ್ಯಕ್ತಿಯಲ್ಲಿ ತನ್ನನ್ನು ಮದುವೆಯಾಗೋದಾದರೆ ಈ ಮನೆ ನಿನ್ನ ಹೆಸರಿಗೆ ಮಾಡುತ್ತೇನೆ ಎಂದಿದ್ದಳಂತೆ. ಅವಳ ಹಾಗೂ ಅವಳ ಮಕ್ಕಳ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳಲು ಮನೆಯಲ್ಲಿ ಬೇರೆ ಯಾರೂ ದುಡಿಯುವವರು ಇರಲಿಲ್ಲ. ಹಾಗೆ ತನ್ನನ್ನು ಮದುವೆಯಾಗಬೇಕು ಎಂದು ಹೇಳಿದ್ದರಿಂದ ಇವತ್ತಲ್ಲ ನಾಳೆ ಅವಳ ಮದುವೆ ಇತ್ತು ಎಂಬುದಾಗಿ ಎದುರು ಮನೆಯ ಆಂಟಿ ನನ್ನನ್ನು ನೋಡಿ ಇವೆಲ್ಲವನ್ನು ಹೇಳಿದರು. ಅವರು ನನಗೆ ಅವರ ಮನೆಯಲ್ಲಿ ಆ ಒಂದು ರಾತ್ರಿ ಉಳಿದುಕೊಳ್ಳಲು ಒಪ್ಪಿಗೆ ನೀಡಿದ್ದರು. ಆದರೆ ನಾನಲ್ಲಿ ಯಾವಾಗಲೂ ಇರಲು ಸಾಧ್ಯವಿಲ್ಲ ತಾನೆ. ನಾನು ಬಂದ ವಿಷಯ ಸ್ಥಳೀಯರಿಗೆಲ್ಲ ಗೊತ್ತಾಗಿತ್ತು. ಅವರೆಲ್ಲರೂ ನನ್ನೊಂದಿಗೆ ಮಾತನಾಡಬೇಕೆಂದಿದ್ದರು. ಆದರೆ ಯಾಕಾಗಿ ಎಂದು ಗೊತ್ತಿರಲಿಲ್ಲ. ಒಂದು ವೇಳೆ ನನ್ನಲ್ಲಿ ಇದೆಲ್ಲವೂ ಹೇಗಾಯಿತು ಎಂಬ ಕಥೆಯನ್ನು ಕೇಳಲು ಇರಬಹುದು, ಅಥವಾ ನನ್ನನ್ನು ಚುಚ್ಚು ಮಾತುಗಳಿಂದ ಕೊಲ್ಲಲು ಬಂದಿರಬಹುದು. ಆದರೆ ನಾನು ಆ ಎರಡೂ ಮನಸ್ಥಿತಿಯಲ್ಲಿ ಇರಲಿಲ್ಲ. ನನ್ನ ಜೀವನ ಸರ್ವನಾಶವಾಗಿತ್ತು. ನಾನು ಯೋಚಿಸುತ್ತಲೇ ಕುಳಿತೆ, ಇದರಲ್ಲಿ ನನ್ನ ತಪ್ಪೇನಿದೆ? ನಾನೇನು ಮಾಡಿದ್ದೇನೆ? ನಾನು ಒಂದು ಒಳ್ಳೆಯ ಮನೆಗೆ ಸೊಸೆಯಾಗಿ ಹೋಗುತ್ತಿದ್ದೇನೆ ಎಂಬ ಸಂತೋಷದಲ್ಲಿದ್ದೆ. ಆದರೆ ಈ ನನ್ನ ಸಂತೋಷಕ್ಕೆ ಎಷ್ಟೊಂದು ದೊಡ್ಡ ಕಣ್ಣು ಬಿದ್ದಿದೆ. ಅದು ಈಗಲೂ ಕೂಡ ನನ್ನ ಬೆನ್ನು ಬಿಟ್ಟಿರಲಿಲ್ಲ. ನನಗೆ ಎಲ್ಲೂ ನೆಮ್ಮದಿ ಇರಲಿಲ್ಲ. ಯಾರಾದರೂ ಯಾರದೋ ಜೊತೆ ಇಷ್ಟೊಂದು ದೊಡ್ಡ ಅನ್ಯಾಯ ಹೇಗೆ ಮಾಡ್ತಾರೆ? ನಾನು ನನ್ನ ಅಕ್ಕನಲ್ಲಿ ಎಷ್ಟು ಬೇಡಿಕೊಂಡೆ. ರಾತ್ರಿ ಆಗುತ್ತಿದೆ, ನನಗೆ ಒಂದು ದಿನ ಇಲ್ಲಿ ಇರಲು ಬಿಡು ಎಂದೆ. ಅಲ್ಲದೆ ಇದು ಅದೇ ಮನೆ. ಇಲ್ಲಿ ನಾವೆಲ್ಲರೂ ಸಂತೋಷದಿಂದ ಸಮಯ ಕಳೆದಿದ್ದೆವು. ನಮ್ಮ ಬಾಲ್ಯ, ನಮ್ಮ ಯೌವನ ಹಾಗೂ ನಾವು ಮದುವೆಯಾಗಿ ವಿದಾಯಗೊಂಡಿದ್ದೆವು. ಇಷ್ಟೊಂದು ಅನ್ಯಾಯ ಮಾಡಬೇಡ ಅಂತ ಹೇಳಿದ್ದೆ. ಆದರೆ ಅವಳು ಹೇಳಿದಳು, ನಿನ್ನನ್ನು ನಾನು ಒಂದು ರಾತ್ರಿ ಬಿಟ್ಟು ಒಂದು ಕ್ಷಣ ಕೂಡ ಇಲ್ಲಿ ಉಳಿಯಲು ಬಿಡೋದಿಲ್ಲ. ನನ್ನ ಜೀವನವು ಪುನಃ ಸರ್ವನಾಶವಾಗುತ್ತೆ. ನಿನ್ನಿಂದಾಗಿ ನನಗೆ ನನ್ನ ಗಂಡ ಹಾಗೂ ನನ್ನ ಮಕ್ಕಳಿಗೆ ತಂದೆ ಇಲ್ಲದಂತಾಗಿದೆ. ಇದಕ್ಕಿಂತ ದೊಡ್ಡ ಅನ್ಯಾಯ ಇನ್ನೇನಾಗಬೇಕಾಗಿದೆ? ಈಗ ನನ್ನ ಭಾವಿ ಪತಿ ಕೂಡ ನನ್ನಲ್ಲಿ ಕೋಪಗೊಂಡು ನನ್ನನ್ನು ಬಿಟ್ಟು ಹೋಗ್ಲಿ ಅಂತ ಬಯಸ್ತಿದ್ಯಾ? ಅವನೇನು ಅಷ್ಟು ಒಳ್ಳೆಯವನಲ್ಲ. ಅವನಿಗೂ 2-3 ಮದುವೆಯಾಗಿದೆ. ನಂತರವೂ ನನ್ನೊಂದಿಗೆ ಇನ್ನೊಂದು ಮದುವೆ ಆಗುತ್ತಿದ್ದಾನೆ. ಅವನು ಕೂಡ ಆಸೆ ಬುರುಕ. ನನ್ನ ಪರಿಸ್ಥಿತಿಯು ನಿನ್ನ ಪರಿಸ್ಥಿತಿಗಿಂತ ತುಂಬಾನೇ ಹದಗೆಟ್ಟಿದೆ. ನಿನ್ನೊಂದಿಗೆ ಯಾರೂ ಇಲ್ಲ. ನೀನು ಒಂದೇ ಜೀವ, ಆದರೆ ನನ್ನ ಜೊತೆ 3 ಜೀವಗಳಿವೆ ಎಂದು ಹೇಳುತ್ತಾ ಕಣ್ಣೀರಿನ ಹೊಳೆ ಹರಿಸಿದಳು. ನನ್ನ ಮುಂದೆ ಕೈ ಜೋಡಿಸಿ ಹೇಳಿದಳು, ನನ್ನನ್ನು ಕ್ಷಮಿಸು, ನೀನು ಇಲ್ಲಿಂದ ಹೊರಟು ಹೋಗು ಎಂದಿದ್ದಳು. ನಾನು ತಲೆ ತಗ್ಗಿಸಿ ಅವಳಲ್ಲಿ ಸರಿ ಎಂದಿದ್ದೆ. ನಂತರ ಇನ್ನಾದ್ರೂ ದೇವರು ನಿನ್ನ ಅದೃಷ್ಟವನ್ನಾದ್ರೂ ಚೆನ್ನಾಗಿಡ್ಲಿ. ನಾನು ನಿನ್ನ ಜೊತೆ ಬೇಕಂತ ಏನೂ ಮಾಡಲಿಲ್ಲ. ನಿನ್ಗೆ ಗೊತ್ತಿರಬಹುದು ಎಂದೆ. ನನಗೆ ಒಂದು ಮಾತು ಅರ್ಥವಾಗಲಿಲ್ಲ. ಒಬ್ಬ ವ್ಯಕ್ತಿ ತಾನು ಕಷ್ಟದಲ್ಲಿದ್ದುಕೊಂಡು ಇನ್ನೊಬ್ಬನಿಗೆ ಹೇಗೆ ಕಷ್ಟವನ್ನು ಕೊಡುತ್ತಾನೆ? ನಾನು ಇದೆಲ್ಲವನ್ನು ಸಹಿಸಿಕೊಂಡು ಹೋಗುವಂಥದ್ದು ಸುಲಭದ ಮಾತಾಗಿರಲಿಲ್ಲ. ನನ್ನ ಪತಿ ಮದುವೆಯ ರಾತ್ರಿ ಮರಣ ಹೊಂದುವುದು ಹಾಗೂ ನನ್ನನ್ನು ಒಮ್ಮೆಲೆ ಮನೆಯಿಂದ ಹೊರಗೆ ಹಾಕುವುದು, ಅದು ಕೂಡ ಈ ರೀತಿಯಾಗಿ. ನಾನು ನನ್ನ ಕನಸಲ್ಲಿ ಸರಿಯಾಗಿ ಜೀವಿಸಲೇ ಇಲ್ಲ. ಆಗಲೇ ಒಮ್ಮೆಲೆ ನನ್ನನ್ನು ಎಬ್ಬಿಸಲಾಗಿತ್ತು. ನಾನು ಅಲ್ಲಿ ಇಲ್ಲಿ ನೋಡಿದೆ. ತುಂಬಾ ರಾತ್ರಿಯಾಗಿತ್ತು. ನಾನು ರಸ್ತೆಯಲ್ಲಿ ಕುಳಿತುಕೊಂಡು ಅಳುತ್ತಿದ್ದೆ. ನಾನು ಎಲ್ಲಿಗೆ ಹೋಗಲಿ? ಯಾವ ಕಡೆ ಹೋಗಲಿ? ಬಹುಶಃ ಆ ಮಹಿಳೆ ಸರಿಯಾಗಿಯೇ ಹೇಳಿದಳು. ಆ ಪ್ರಪಂಚವು ದೊಡ್ಡ ಜೈಲೆ. ನೀನೀಗ ಚಿಕ್ಕ ಜೈಲಿಗೆ ಬಂದಿದ್ದಿ. ಅಲ್ಲಿ ನಿನ್ನ ಜೊತೆ ತುಂಬಾ ಕೆಟ್ಟದಾಗಬಹುದು ಎಂದಿದ್ದಳು. ಅಲ್ಲದೆಯೂ ಸಹ ಈಗ ತುಂಬಾ ರಾತ್ರಿಯಾಗಿತ್ತು. ನಾನು ಸುಂದರಿಯಾದ ಒಂಟಿ ಹುಡುಗಿ, ಅಸಹಾಯಕತೆಯಿಂದ ಯಾವ ಆಸರೆಯೂ ಇಲ್ಲದೆ ರಸ್ತೆಯಲ್ಲಿ ಕುಳಿತಿದ್ದೆ. ನನ್ನ ಮನೆ, ಅಲ್ಲಿ ನನ್ನ ಅಕ್ಕ ಇದ್ದಳು. ಅದು 2 ಬೀದಿಗಳ ಅಂತರದಲ್ಲಿ ಇತ್ತು. ಆದರೆ ಅವಳು ನನಗೆ ಸಹಾಯ ಮಾಡುವ ಸ್ಥಿತಿಯಲ್ಲೂ ಇಲ್ಲ. ನನಗೆ ತುಂಬಾ ಹಸಿವಾಗ್ತಿತ್ತು. ನನ್ನ ಅದೃಷ್ಟವನ್ನು ಇಷ್ಟೊಂದು ಕೆಟ್ಟದಾಗಿ ಯಾಕೆ ಬರೆದೆ ಎಂದು ಆಕಾಶದತ್ತ ಮುಖ ಮಾಡಿ ಯೋಚಿಸ್ತಿದ್ದೆ. ನಾನು ಜೈಲಲ್ಲಿದ್ದಾಗ ತುಂಬಾ ಜನರನ್ನು ಭೇಟಿಯಾಗಿದ್ದೆ. ಅವರೆಲ್ಲರಲ್ಲೂ ನಾನು ಸಹಾಯಕ್ಕಾಗಿ ಮನವಿ ಮಾಡಿಕೊಂಡಿದ್ದೆ. ಅಲ್ಲಿರುವಂತಹ ಒಬ್ಬ ವ್ಯಕ್ತಿಯಲ್ಲಿ ನಾನು ಹೇಳಿದ್ದೆ, ನಾನು ನಿನ್ನನ್ನು ಮದುವೆಯಾಗುತ್ತೇನೆ. ನಿನ್ನ ಹೆಂಡತಿಯಾಗಿ ನಿನ್ನ ಜೊತೆ ಇರುತ್ತೇನೆ. ದಯವಿಟ್ಟು ನನ್ನನ್ನು ಇಲ್ಲಿಂದ ಹೇಗಾದ್ರೂ ಮಾಡಿ ಹೊರಗೆ ಹೋಗುವಂತೆ ಮಾಡು ಎಂದಿದ್ದೆ. ಇದು ಆ ದಿನಗಳ ಮಾತಾಗಿತ್ತು. ನಾನು ಜೈಲಿನಿಂದ ಹೊರಗೆ ಬರಬೇಕೆಂದು ತುಂಬಾ ಇಚ್ಛೆ ಪಡುತ್ತಿದ್ದ ಸಮಯವಾಗಿತ್ತು. ಆದರೆ ಆ 4.5 ವರ್ಷಗಳಲ್ಲಿ ನನಗೆ ಜೈಲಿನಲ್ಲಿ ಇದ್ದು ಅಭ್ಯಾಸವಾಗಿ ಬಿಟ್ಟಂತಹ ಸಮಯವೂ ಬಂದಿತ್ತು. ಆಗ ಆ ವ್ಯಕ್ತಿ ನನ್ನಲ್ಲಿ ಹೇಳುತ್ತಿದ್ದ, ನನಗೆ ಗಂಟೆ ಹೊಡೆಯುವ ಆಸಕ್ತಿ ಇದೆ, ಆದರೆ ಅದನ್ನು ಕುತ್ತಿಗೆಗೆ ಕಟ್ಟಿಕೊಳ್ಳುವ ಆಸಕ್ತಿ ಇಲ್ಲ ಎಂದಿದ್ದ.
ಅಲ್ಲದೆ ನನಗೂ ಒಬ್ಳು ಹೆಂಡತಿ ಇದ್ದಾಳೆ ಎಂದ. ಯಾರಿಗೊತ್ತು ಎಂತಹ ಗಂಡಂದಿರೆಲ್ಲ ಇರುತ್ತಾರೆ ಅಂತ. ತಮ್ಮ ಪತ್ನಿಗೆ ಇಷ್ಟು ದೊಡ್ಡ ಮೋಸ ಮಾಡುವವರು. ಅದಲ್ಲದೆ ಆ ಪಾಪ ಮುಗ್ಧ ಮಹಿಳೆಯರಿಗೆ ಇದರ ಬಗ್ಗೆ ಗೊತ್ತೇ ಇರೋದಿಲ್ಲ. ಅವರು ಇವರ ಜೊತೆ ಜೀವನ ಪೂರ್ತಿ ಇರಲು ತಯಾರಾಗಿರ್ತಾರೆ. ಒಂದು ವೇಳೆ ಇವರ ಇಂತಹ ವರ್ತನೆಗಳೆಲ್ಲ ಅವರಿಗೆ ಗೊತ್ತಿದ್ರೂ ಕೂಡ ಅವರು ಅಸಹಾಯಕತೆಯಿಂದ ಇವರೊಟ್ಟಿಗೆ ಬದುಕುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ನನ್ನ ಮುಂದೆ ಒಬ್ಬ ವ್ಯಕ್ತಿ ನಿಂತಿದ್ದ. ಅವನು ನನ್ನ ಕಡೆ ನೋಡುತ್ತಿರಲಿಲ್ಲ. ಬಹುಶಃ ಅವನು ಯಾರೋ ಫಕೀರನಾಗಿದ್ದ. ಅವನು ಭಿಕ್ಷೆ ಬೇಡುತ್ತಾ ಅಲ್ಲಿ ಸುತ್ತಾಡುತ್ತಿದ್ದ. ನಾನು ಆಗ ಯೋಚಿಸಿದೆ, ನನ್ನ ಜೀವನ ಕೂಡ ಇದೇ ರೀತಿ ಆಗಬಹುದೇನೋ ಎಂದು. ನಾನು ಜೀವಂತವಾಗಿರ್ಬೇಕಾದ್ರೆ ನಾನು ಏನಾದ್ರೂ ಒಂದು ಮಾಡಲೇಬೇಕಿತ್ತು. ಅದಕ್ಕೋಸ್ಕರ ನಾನು ರಸ್ತೆಯಲ್ಲಿ ಭಿಕ್ಷೆ ಬೇಡಲೆ. ಇದು ಅದೇ ಊರಾಗಿದ್ದು ಇಲ್ಲಿರುವವರೆಲ್ಲ ನನ್ನ ಸ್ಥಳೀಯರಾಗಿದ್ದರು. ಇಲ್ಲಿ ನನ್ನ ಯೌವನ, ನನ್ನ ಬಾಲ್ಯ ಎಲ್ಲವೂ ಕಳೆದಿದೆ. ಅಲ್ಲದೆ ಇಲ್ಲಿ ನನ್ನ ಗೆಳತಿಯರು, ನನ್ನ ಸಂಬಂಧಿಕರು, ನನ್ನ ಟೀಚರ್ಸ್ಗಳು, ಅಂಗಡಿಯವರು ಎಲ್ಲರಿಗೂ ನನ್ನ ಬಗ್ಗೆ ಗೊತ್ತಿದೆ. ಅವರೆಲ್ಲರೂ ನಾನು ಭಿಕ್ಷೆ ಬೇಡುವುದನ್ನು ನೋಡುವರೆ. ನನ್ನ ಬಗ್ಗೆ ಏನು ಯೋಚಿಸುವರು? ಅಲ್ಲದೆ ನಾನೇನು ಮಾಡಲಿ? ನಂತರ ನಾನು ಯೋಚಿಸಿದೆ, ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು. ಇದನ್ನು ನಾನು ಮೊದಲೇ ಮಾಡಬೇಕಾಗಿತ್ತು. ಈ ಜೀವನ ಜೀವಿಸುವುದಕ್ಕಿಂತಲೂ ಅದೇ ಒಳ್ಳೆಯದು. ಈ ರೀತಿ ಜೀವಿಸಿ ಏನು ಪ್ರಯೋಜನ? ನಾನು ನನ್ನ ಪತಿ ಸತ್ತು ಹೋದಾಗಲೇ ನಾನು ಸಾಯಬೇಕಿತ್ತು. ಅವನೊಟ್ಟಿಗೆ ನನ್ನ ಶವವನ್ನು ಎತ್ತುತ್ತಿದ್ದರು. ಇದರಿಂದಾಗಿ ಇಷ್ಟೊಂದೆಲ್ಲ ನಾನು ಸಹಿಸಬೇಕೆಂದು ಇರಲಿಲ್ಲ. ಹೌದು, ಇದರ ಬಗ್ಗೆ ನಾನು ಯಾಕೆ ಮೊದಲೇ ಯೋಚಿಸಲಿಲ್ಲ? ಈಗ ನನ್ನ ಮನಸ್ಸಿಗೆ ಈ ಮಾತು ಬಂದಿದೆ ಎಂದಾದ್ರೆ ನಾನು ಇದರ ಬಗ್ಗೆ ಯೋಚಿಸಲೇಬೇಕು ಎನ್ನುತ್ತಾ ನಾನು ನಿರ್ಧರಿಸಿದೆ, ನಾನು ಸಾಯಲೇಬೇಕೆಂದು. ಮತ್ತೆ ನನ್ನ ಎದುರು ಬೇರೆ ಯಾವ ದಾರಿಯೂ ಕಾಣುತ್ತಿಲ್ಲ. ಬೆಳಗಾಗುತ್ತಿದ್ದರೆ ನನಗೆ ಸಾಯುವ ಯಾವುದಾದ್ರೂ ಒಂದು ಕಾರಣ ಸಿಕ್ತಿತ್ತು. ಆದರೆ ಈಗ ನಾನು ಅಲ್ಲಿ ಕುಳಿತು ಅಳುತ್ತಲೇ ಇದ್ದೆ. ಆಗ ನನಗೆ ಏನೋ ವಿಚಿತ್ರ ಎನಿಸಿತು. ನನ್ನ ಹತ್ತಿರ ಇದ್ದಾರೆಂಬ ಒಂದು ಭಾವನೆ ಬರ್ತಿತ್ತು. ನಾನು ತಿರುಗಿ ಒಮ್ಮೆಲೆ ನೋಡಿದಾಗ ಆಕಾಶವೇ ಕಳಚಿ ನನ್ನ ತಲೆಯ ಮೇಲೆ ಬಿದ್ದ ಹಾಗೆ ಇತ್ತು. ಯಾಕಂದ್ರೆ ನಾನು ಆಶ್ಚರ್ಯಗೊಂಡಿದ್ದೆ. ನನ್ನ ಹಿಂದೆ ಆ ಫಕೀರ ನಿಂತಿದ್ದ. ಅವನು ಸ್ವಲ್ಪ ಹೊತ್ತಿಗಿಂತ ಮುಂಚೆ ನನ್ನ ಎದುರು ಆ ಕಡೆ ರಸ್ತೆಯಲ್ಲಿದ್ದ. ನಾನು ಹೆದರಿಕೊಂಡು ಹಿಂದೆ ಹೋದೆ. ನನಗೆ ಅವನ ಮುಖವು ಸರಿಯಾಗಿ ಕಾಣುತ್ತಿರಲಿಲ್ಲ. ನಾನು ಅವನಲ್ಲಿ, ಯಾರ್ ನೀನು? ನಿನ್ಗೇನು ಬೇಕು ನನ್ನಿಂದ ಎಂದು ಕೇಳಿದೆ. ಆಗ ಅವನು ಹೇಳಿದ, ನಾನು ನಿನ್ನ ಬಗ್ಗೆ ತಿಳಿಯಲು ಬಂದೆ. ನಾನು ಈ ಊರಲ್ಲಿ ತುಂಬಾ ವರ್ಷಗಳಿಂದ ಭಿಕ್ಷೆ ಬೇಡುತ್ತಿದ್ದೇನೆ ಎಂದ. ನನಗೆ ಅವನ ಸ್ವರವು ಯೌವನಾವಸ್ಥೆಯಲ್ಲಿ ಇದ್ದಂತಹ ವ್ಯಕ್ತಿಗಳ ಹಾಗೆ ಕೇಳಿಸ್ತಿತ್ತು. ಆದರೆ ಅವನ ರೂಪವನ್ನು ನೋಡಿದರೆ ತುಂಬಾ ವಯಸ್ಸಾದವರಂತೆ ಕಾಣುತ್ತಿದ್ದ. ನಾನು ಅವನಲ್ಲಿ, ನಿಮ್ಗೇನು ಬೇಕು ಎನ್ನುತ್ತಾ ಗಂಭೀರವಾಗಿ ವರ್ತಿಸಿದೆ. ಆಗ ಅವನು ಒಮ್ಮೆಲೆ, ನಾನು ನಿನ್ನನ್ನು ಮದುವೆಯಾಗಬೇಕೆಂದಿದ್ದೇನೆ ಎಂದ. ನನಗೆ ಅವನ ಮಾತುಗಳನ್ನು ಕೇಳಿ ಆಶ್ಚರ್ಯವಾಯಿತು. ನಂತರ ಹೇಳಿದೆ, ಹೌದಾ? ಹಾಗಾದ್ರೆ ನನ್ನ ಬಗ್ಗೆ ನಿನ್ಗೆ ಎಲ್ಲವೂ ಗೊತ್ತಿದೆ. ಅದಕ್ಕೋಸ್ಕರ ನನ್ನ ಅಸಹಾಯಕತೆಯ ಲಾಭ ಪಡೆಯುತ್ತಿದ್ದಿ. ನಿನ್ಗೆ ಗೊತ್ತಿದ್ಯಾ, ನನ್ನನ್ನೆಲ್ಲ ದುರಾದೃಷ್ಟದವಳು ಅಂತ ಕರೀತಾರೆ. ಅಲ್ಲದೆ ನನ್ನನ್ನು ಕೊಲೆಗಾರ್ತಿ ಅಂತ ಅಂದುಕೊಂಡಿದ್ದಾರೆ. ಹಾಗೆ ನನ್ನನ್ನು ಕಿತ್ತು ತಿಂದಿದ್ದಾರೆ. ಜೈಲಿನಲ್ಲಿದ್ದು ಬಂದಿದ್ದೇನೆ. ಅದಕ್ಕೋಸ್ಕರ ನೀನು ನನ್ನನ್ನು ಮದುವೆಯಾಗಬೇಕೆಂದಿದ್ದೀಯಾ ಎಂದು ಕೇಳಿದೆ. ಆಗ ಅವನು, ನೀನು ಹೇಗೆ ಅಂದುಕೊಳ್ಳುತ್ತೀಯೋ ಹಾಗೆ ಎಂದು ತಿಳಿದುಕೋ. ಆದರೆ ನಿನಗಿದು ಗೊತ್ತಿಲ್ವಾ? ಒಂದು ವೇಳೆ ನಿನ್ನನ್ನು ಯಾರಾದರೂ ಮದುವೆಯಾಗದಿದ್ದರೆ ನಿನ್ನ ಪರಿಸ್ಥಿತಿ ಏನಾಗಬಹುದಂತ ತಿಳಿದಿಲ್ವಾ ಎಂದ. ನಾನು ಅವನ ಮಾತಿಗೆ ಮೌನಳಾದೆ. ಯಾಕಂದ್ರೆ ಅವನು ಹೇಳಿದ್ದು ನಿಜವಾಗಿತ್ತು. ಆಗ ಅವನು ಪುನಃ ಹೇಳಿದ, ನನ್ನನ್ನು ಮದುವೆಯಾಗು, ನಿನ್ಗೆ ಇದರಿಂದ ಲಾಭವಿದೆ ಎಂದ. ನಾನು ಹೇಳಿದೆ, ಇನ್ನು ನನಗೆ ಲಾಭ ಅಥವಾ ನಷ್ಟ ಕಟ್ಟಿಕೊಂಡು ಏನಾಗಬೇಕಾಗಿದೆ? ನನ್ನ ಜೊತೆ ಇಷ್ಟೆಲ್ಲವೂ ನಡೆದಿದೆ. ಇನ್ನು ಲಾಭ ನಷ್ಟದ ಬಗ್ಗೆ ನಾನು ಚಿಂತಿಸುತ್ತಿಲ್ಲ ಎಂದೆ. ಹಾಗಾದ್ರೆ ನೀನು ನನ್ನನ್ನು ಮದುವೆಯಾಗು, ಎಲ್ಲವೂ ಸರಿ ಹೋಗುತ್ತದೆ ಎಂದ. ನಾನು ಪುನಃ ಅಲ್ಲಿ ಕುಳಿತುಕೊಂಡು ಅತ್ತು ಗೋಗರಿದೆ. ನಾನು ಈ ದಿನವನ್ನು ನೋಡ್ಬೇಕಾಗಿತ್ತಾ? ಫಕೀರನು ಬಂದು ನನ್ನನ್ನು ಮದುವೆಯಾಗು ಎನ್ನುವಷ್ಟರ ಮಟ್ಟಿಗೆ ನನ್ನ ಜೀವನವು ಬಂದು ನಿಂತಿದೆ. ಆದ್ರೆ ನನ್ನ ಜೀವನದಲ್ಲಿ ಎಂಥೆಂಥ ವಾಸ್ತವಗಳನ್ನು ನಾನು ನೋಡಿ ಬಂದಿರುವುದರಿಂದ ಇನ್ನೂ ಕುಳಿತುಕೊಂಡು ಯೋಚಿಸುವುದು ಕೂಡ ತಪ್ಪಾಗುತ್ತದೆ. ಹಾಗಾಗಿ ನಾನು ಅವನಲ್ಲಿ, ಸರಿ, ನಾನು ನಿನ್ನನ್ನು ಮದುವೆಯಾಗಲು ತಯಾರಿದ್ದೇನೆ ಎಂದೆ. ಆದ್ರೆ ನನ್ನ ಈ ಮಾತುಗಳನ್ನು ಕೇಳಿ ಅವನು ಸಂತೋಷಗೊಂಡಿಲ್ಲ. ಸರಿ, ಹಾಗಾದ್ರೆ ನನ್ನ ಜೊತೆ ಬಾ ಎಂದು ನನ್ನ ಕೈ ಹಿಡಿದುಕೊಂಡು ಕರೆದುಕೊಂಡು ಹೋದ. ನಾನು ಅವನ ಮುಖವನ್ನು ನೋಡಲಿಲ್ಲ. ಮುಖವನ್ನು ನೋಡಿ ನನಗೆ ಇನ್ನೇನು ಆಗ್ಬೇಕಾಗಿದೆ. ಹಾಗೆ ಮದುವೆಯು ನಡೆದೇ ಹೋಯಿತು. ಅವನು ನನ್ನ ಮುಂದೆ ಮದುವೆಯ ಪೇಪರ್ಗಳನ್ನು ತಂದ. ನಾನು ಅದಕ್ಕೆ ಸಹಿಯನ್ನು ಹಾಕುವಾಗ ಅದನ್ನು ನೋಡಿಯೂ ಇಲ್ಲ, ಓದಿಯೂ ಇಲ್ಲ. ಅವನಿಗೆ ನನ್ನ ಬಗ್ಗೆ ಎಲ್ಲವೂ ಗೊತ್ತಿದೆ ಎಂದ ಮೇಲೆ ನಾನು ಅವನಲ್ಲಿ ಸಮರ್ಥಿಸುವ ಅಗತ್ಯ ಇರಲಿಲ್ಲ. ನನಗೆ ಬೇಕಾಗಿರುವಂಥದ್ದು ಒಂದು ಆಸರೆ, 2 ಹೊತ್ತಿನ ಊಟ ಹಾಗೂ ಗೌರವ. ನನ್ನ ಜೊತೆ ಏನೆಲ್ಲ ನಡೆದಿದೆಯೋ ಅದರಿಂದಾಗಿ ನನ್ನನ್ನು ಒಬ್ಬ ಸಭ್ಯ ವ್ಯಕ್ತಿ ಮದುವೆಯಾಗುವಂತೆ ಇರಲಿಲ್ಲ. ನನ್ನ ಸೌಂದರ್ಯವೇ ನನಗೆ ಶಾಪವಾಗಿ ಪರಿಣಮಿಸಿತು. ಅಲ್ಲದೆ ನನ್ನ ಅದೃಷ್ಟವೂ ಕೂಡ ನನಗೆ ಮೋಸವನ್ನು ಮಾಡಿತು. ಹಾಗೆ ನನ್ನ ಹಣೆ ಬರಹದಲ್ಲಿ ಅವಮಾನ ಬಿಟ್ರೆ ಬೇರೇನೂ ಬರೆದಿರಲಿಲ್ಲ. ಆದರೆ ನಾನು ತುಂಬಾ ಆಶ್ಚರ್ಯಗೊಂಡಿದ್ದೆ. ಅವನು ನನ್ನನ್ನು ಮದುವೆಯಾಗಿ ಅವನ ಮನೆಗೆ ಕರೆದುಕೊಂಡು ಹೋಗಿದ್ದ. ಆ ಕೋಣೆಯಲ್ಲಿ ಒಂದು ಸ್ಟೇಜ್ ಕೂಡ ಹಾಕಲಾಗಿತ್ತು. ಅಲ್ಲಿ ಒಂದು ಬೆಡ್ ಇತ್ತು. ಆ ಫಕೀರನ ಹತ್ತಿರವೂ ಒಂದು ಮನೆ ಇದೆ. ಕೆಲವೊಂದು ಸಾಮಾನುಗಳು ಇದೆ. ಅದೆಲ್ಲವನ್ನು ಅವನು ಹೇಗೆ ಗಳಿಸಿದ ಎಂದು ಯೋಚಿಸಿ ನನಗೆ ಆಶ್ಚರ್ಯವಾಗಿತ್ತು. ನಾನಲ್ಲಿ ಕುಳಿತುಕೊಂಡೆ.
ಅಲ್ಲಿ ಕೆಲವೊಂದು ಬಟ್ಟೆಗಳು ಇದ್ದವು. ಆಗ ಅವನು ಹೇಳಿದ, ತಯಾರಾಗು, ನೀನು ಹೇಗಿದ್ರು ಈಗ ನೀನು ನನ್ನ ಮದುಮಗಳು. ನಾನು ಕೈಕಾಲು ಮುಖ ತೊಳೆದು ಬರುತ್ತೇನೆ ಎಂದ. ನಾನು ಯೋಚಿಸಿದೆ, ಹೌದು, ಇವನು ಕೈಕಾಲು ಮುಖ ತೊಳೆಯಲೇಬೇಕು ಎಂದು. ನಾನು ತಯಾರಾಗಿ ಆ ಬೆಡ್ಡಿನಲ್ಲಿ ಕುಳಿತೆ. ಅವನು ಆ ಕೋಣೆಗೆ ಪ್ರವೇಶಿಸುತ್ತಿದ್ದಂತೆ ನಾನು ನನ್ನ ಎದುರು ನಿಂತ ಅವನನ್ನು ಒಮ್ಮೆ ನೋಡಿದಾಗ ನನ್ನ ಆತ್ಮವೇ ಕಂಪಿಸಿತು. ಯಾಕಂದ್ರೆ ಅವನು ಬೇರೆ ಯಾರೂ ಅಲ್ಲ, ನನ್ನ ಪತಿಯಾಗಿದ್ದ. ನನಗೆ ಮಾತನಾಡಲು ಪದಗಳೇ ಬರುತ್ತಿರಲಿಲ್ಲ. ನಾನು ಕಲ್ಲಾಗಿ ನಿಂತಿದ್ದೆ. ನಾನು ಆಶ್ಚರ್ಯದಿಂದ, ನೀವು ಸತ್ತು ಹೋಗಿದ್ರಿ, ಈಗ ಹೇಗೆ ಎಂದು ನನ್ನ ತಲೆ ಹಿಡಿದು ಪ್ರಜ್ಞೆ ತಪ್ಪಿ ಬಿದ್ದೆ. ಪುನಃ ಪ್ರಜ್ಞೆ ಬಂದಾಗ ಅವರು ನನ್ನ ಹತ್ತಿರ ಕುಳಿತುಕೊಂಡಿದ್ದರು. ನಾನು ಮುಖವನ್ನು ಮುಚ್ಚಿ ಕಿರುಚಿಕೊಂಡೆ. ಆಗ ಅವನು ನನ್ನ ಬಾಯಿಗೆ ಕೈಯಿಟ್ಟು ಹೇಳಿದ, ನನ್ನ ಮಾತನ್ನು ಸರಿಯಾಗಿ ಕೇಳು. ನಾನು ಸಾಯಲಿಲ್ಲ, ಆದ್ರೆ ನನಗೆ ವಿಷ ಕೊಡಲಾಗಿತ್ತು. ಆದ್ರೆ ನಾನು ಜೀವಂತವಾಗಿದ್ದೆ. ನಾನು ಡಾಕ್ಟರ್ನಲ್ಲಿ ಹೇಳಿದೆ, ನಾನು ಸತ್ತು ಹೋಗಿದ್ದೇನೆ ಎಂದು ಸಾಬೀತುಪಡಿಸಿ ಎಂದಿದ್ದೆ. ಅದರ ನಂತರ ನೀನು ನನ್ನ ಸತ್ತ ಮುಖವನ್ನು ನೋಡಿದೀಯಾ ಎಂದು ಕೇಳಿದ. ನಾನು ಇಲ್ಲ ಎಂದೆ. ನನಗೆ ಅಂತಹ ಯಾವ ಅವಕಾಶವನ್ನು ಅವರು ಕೊಡ್ಲೇ ಇಲ್ಲ ಎಂದೆ. ಆಗ ಅವನು ಹೇಳಿದ, ನಾನು ಇದೆಲ್ಲವೂ ಬೇಕು ಅಂತಲೇ ಮಾಡಿದ್ದು. ಯಾಕಂದ್ರೆ ಒಂದು ವೇಳೆ ನಾನು ಜೀವಂತವಾಗಿ ಬಂದಿದ್ದರೆ ಅವರೆಲ್ಲರೂ ಸೇರಿ ನನ್ನ ವಿರುದ್ಧ ಒಂದು ಷಡ್ಯಂತ್ರವನ್ನೇ ರೂಪಿಸುತ್ತಿದ್ದರು. ಅವರೆಲ್ಲರೂ ಸೇರಿ ನನ್ನ ಆಸ್ತಿಪಾಸ್ತಿಯನ್ನು ಹೊಡೆಯುವ ಒಂದು ದೊಡ್ಡ ತಂತ್ರವನ್ನೇ ಮಾಡಿದ್ದರು. ಇದೆಲ್ಲವನ್ನು ನನ್ನ ಮಲತಾಯಿ ಮತ್ತು ಅವರ ಮಕ್ಕಳು ಮಾಡಿರುವಂತಹ ಒಂದು ಉಪಾಯ. ಅವರು ನಿನ್ನನ್ನು ಕೂಡ ಒಂದು ಕಡೆ ಮಾಡಿ ನನ್ನನ್ನು ಕೂಡ ಅಲೆದಾಡುವಂತೆ ಮಾಡಿದ್ರು. ನಾನು ಉಳಿದೆ. ಆದ್ರೆ ಆ ವಿಷವು ನನ್ನ ಶರೀರವಿಡೀ ಹರಡಿದ್ದರಿಂದ ನಾನು 3.5 ವರ್ಷಗಳ ಕಾಲ ಹಾಸಿಗೆಯಲ್ಲಿ ಮಲಗಬೇಕಾಗಿ ಬಂತು. ನನ್ನನ್ನು ಹೇಗೆ ಉಳಿಸಿದರು ಎಂದು ನನಗೆ ಗೊತ್ತಿಲ್ಲ. ಆದ್ರೆ ಇದರಲ್ಲಿ ನನ್ನ ಸ್ನೇಹಿತ ನನಗೆ ಸಹಾಯ ಮಾಡಿದ್ದ. ನನ್ನ ಆರೋಗ್ಯವು ತುಂಬಾ ಸೂಕ್ಷ್ಮವಾದ ಹಂತದಲ್ಲಿತ್ತು. ನಾನು ಇವತ್ತು ಸಾಯುವೆನೋ ಈಗ ಸಾಯುವೆನೋ ಎಂಬ ಹಂತದಲ್ಲಿದ್ದೆ. ತುಂಬಾ ವರ್ಷಗಳ ನಂತರ ನಾನು ಸರಿ ಹೋಗಿದ್ದೆ. ಆದ್ರೆ ನಂತರ ನನ್ನ ಹತ್ರ ಏನೂ ಇರಲಿಲ್ಲ. ನನಗೆ ಮತ್ತೆ ಗೊತ್ತಾಯಿತು ನೀನು ಜೈಲಿನಲ್ಲಿ ಇದ್ದೀಯೆಂದು. ಆ ವಕೀಲೆಯನ್ನು ನಾನು ನಿನಗಾಗಿ ಕಳುಹಿಸಿ ನಿನ್ನನ್ನು ಜೈಲಿನಿಂದ ಹೊರಗೆ ಬರುವಂತೆ ಮಾಡಿದೆ. ನಾನು ನಿನ್ನನ್ನು ಬಿಡಿಸುವುದು ಕೂಡ ಅಷ್ಟೇ ಕಷ್ಟವಾಗಿತ್ತು. ಯಾಕಂದ್ರೆ ನಾನು ಜೀವಂತವಾಗಿದ್ದೇನೆ ಎಂದು ಯಾರಿಗೂ ತಿಳಿಯಬಾರದೆಂಬ ಕಾರಣಕ್ಕೆ ಈ ರೀತಿ ಮಾಡಿದೆ. ಆದ್ರೆ ನೀನು ಹೊರಗಡೆ ಬಂದ್ಮೇಲೆ ನಾನು ನಿನ್ನ ಹಿಂದೆ ಫಕೀರನಂತೆ ವೇಷ ಬದಲಾಯಿಸಿ ಬಂದಿದ್ದೆ. ಅವರೆಲ್ಲರೂ ನನ್ನಿಂದ 70% ಆಸ್ತಿಯನ್ನು ತೆಗೆದುಕೊಂಡಿದ್ದಾರೆ. ಆದ್ರೆ ಇನ್ನೂ 30% ಆಸ್ತಿ ನನ್ನ ಹತ್ತಿರವೇ ಇದೆ. ಆದ್ರೆ ನಾನು ಯಾವುದೇ ರಕ್ತಪಾತವನ್ನು ಬಯಸುವುದಿಲ್ಲ. ಅವರು ನಮ್ಮನ್ನು ಜೀವಂತವಾಗಿ ಇರಲು ಬಿಡೋದಿಲ್ಲ. ಅದಕ್ಕೋಸ್ಕರ ನನಗೆ ಏನು ಬೇಡ. ನೀನು ನನಗೆ ವಾಪಸ್ ಸಿಕ್ಕಿದ್ದಿ, ನನಗೆ ಅದೇ ಸಾಕು. ನಾವು ಇಲ್ಲಿಂದ ಬೇರೆ ಊರಿಗೆ ಹೋಗುವ. ಅಲ್ಲಿ ನನ್ನ ಅಪ್ಪನ ಒಂದು ಬಂಗ್ಲೆ ಇದೆ. ನಂತರ ಸ್ವಲ್ಪ ವ್ಯವಹಾರಗಳು ಇದೆ. ನಾವು ಅಲ್ಲೇ ಇರೋಣ. ನನ್ನನ್ನು ಕ್ಷಮಿಸು. ನನ್ನಿಂದಾಗಿ ನೀನು ಇದೆಲ್ಲವನ್ನು ಸಹಿಸಬೇಕಾಗಿ ಬಂತು. ಅಲ್ಲದೆ ನಿನ್ನನ್ನು ಹೊರಗೆ ತರಲು ತುಂಬಾ ಸಮಯವೂ ಹಿಡಿಯಿತು. ಆದ್ರೆ ನೀನು ನನ್ನ ಪತ್ನಿ. ನನಗೆ ನಿನ್ನ ಯಾವಾಗ್ಲೂ ನೆನಪಿನಲ್ಲಿ ಇದ್ದೇ ಎಂದ. ನಾನು ನನ್ನ ಪತಿಯನ್ನು ಅಪ್ಪಿಕೊಂಡು ನನ್ನ ಎಲ್ಲಾ ನೋವಿನ ಕಣ್ಣೀರನ್ನು ಹರಿಸಿದೆ. ನಂತರ ನಾನು ಅವನಿಗೆ ಎಲ್ಲವನ್ನು ಹೇಳಿದೆ. ಅವನು ಕೂಡ ಒಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ಇದ್ದ. ನಂತರ ಅವನು ನನ್ನನ್ನು ಸಮಾಧಾನ ಪಡಿಸಿ ಹೇಳಿದ, ಇದೆಲ್ಲವನ್ನು ಒಂದು ಕನಸು ಅಂತ ಭಾವಿಸಿ ಎಲ್ಲವನ್ನೂ ಮರೆತು ಬಿಡು. ನಾವು ಜೊತೆಯಾಗಿ ಇಲ್ಲದಿದ್ರೂ ಮಾನಸಿಕವಾಗಿ ಒಂದಾಗಿದ್ದೆವು. ಆ ನಮ್ಮ ನಂಬಿಕೆ ನಮ್ಮನ್ನು ಒಂದು ಮಾಡಿದೆ, ನಮ್ಮ ಶಕ್ತಿಯಾಗಿ ನಿಂತಿದೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.